ಬಲಸು ಮಹಾರಾಜ್ ಪೂಜೆ. ದೇವರ ನಮಗೆ ಮಹಿಮೆ ಉಂಟಾಗಲಿ, ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಇದ್ದಾನೆ. ದೇವರೆಲ್ಲರೂ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ನೇರವಾಗಿ ವಾಕ್ಯದ ಕಡೆ ಹೋಗೋಣ. ಸತ್ಯವೇದ ಪುಸ್ತಕದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿ, ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಓದುವಾರ ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರಿ? ಓದುವಾರ ಯಾವ ವಿಷಯ ಇತ್ತು? ಮರೆತು ಬಿಟ್ಟಿದ್ದೀರಾ? ಯಾವ ವಿಷಯದ ಕುರಿತಾಗಿ ದೇವರು ಮಾತಾಡಿದ್ದು ನಮ್ಮ ಸಂಗಡ? ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಆತನೇನು ಮಾಡಿದ? ಶಿಷ್ಯರನ್ನು ಕರೆದ. ಹಲ್ಲೆಲೂಯಾ. ಆತನನ್ನು ಹಿಂಬಾಲಿಸುವಂಥ ಸಮಯದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದಾಗಲೂ ಕೂಡ ದೇವರು ಏನು ಮಾಡಿದ್ನ? ಅದನ್ನು ಅವರ ಜೀವಿತದಲ್ಲಿ ವಿಮೋಚನೆಯನ್ನು, ಬಿಡುಗಡೆಯನ್ನು ತಂದ ಕಾರಣ ಆತನನ್ನು ಹಿಂಬಾಲಿಸುವಾಗ ಆತನು ನಮ್ಮ ಸಂಗಡ ಇರ್ತಾನೆ, ನಮ್ಮ ಜೊತೆಗಿರ್ತಾನೆ, ನಮಗೆ ಬಲಪಡಿಸುತ್ತಾ ಎಲ್ಲ ವಿಷಯದಲ್ಲಿ ವಿಮೋಚನೆಯನ್ನು ಕೊಡ್ತಾನೆ. ಅವರು ದೋಣಿಯಲ್ಲಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಅವರು ಸಾಯುವ ಹಾಗೆ ಆಗಿದ್ದಾಗಲೂ ಕೂಡ ದೇವರು ಅವ್ರನ್ನ ಬಿಡಲಿಲ್ಲ. ಆ ಗಾಳಿ ಸಮುದ್ರವನ್ನು ಗದರಿಸಿ ಪ್ರಾಣಾಪಾಯದಿಂದ ದೇವರು ಅವರನ್ನು ರಕ್ಷಿಸಿದ ಕಾರಣ ಆತನನ್ನು ಅವರು ಏನು ಮಾಡಿದ್ದಾರೆ? ಹಿಂಬಾಲಿಸಿದ್ದಾರೆ. ಜೀವನದಲ್ಲಿ ಕೂಡ ಬರುವಂಥ ಏರಿಳಿತಗಳ ನಡುವೆ ದೇವರು ನಮ್ಮನ್ನು ಅರ್ಧದಲ್ಲಿಯೇ ಕೈ ಬಿಡದೆ ಆತನನ್ನು ನಾವು ಹಿಂಬಾಲಿಸುವಾಗ ಆತನು ನಮ್ಮ ಜೀವಿತದಲ್ಲಿ ದಡವನ್ನು ಸೇರಿಸುವ ಮಟ್ಟಿಗೂ ಕೂಡ ನಮ್ಮನ್ನು ಕಾಯುವಂತೆ ಕಾಪಾಡುವಂಥ ದೇವರಾಗಿದ್ದಾನೆ. ದೇವರನ್ನು ನಾವು ಹಿಂಬಾಲಿಸುವಾಗ ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಕೊರತೆಗಳನ್ನು ಆತನೇನು ಮಾಡ್ತಾನೆ? ನೀಗಿಸ್ತಾನೆ. ಆವತ್ತಿನ ರಾತ್ರಿ ಅವರೆಲ್ಲ ವಿಷಯದಲ್ಲಿ ಪ್ರಯಾಸ ಪಟ್ಟಾಗಲೂ ಕೂಡ, ಏನೆಲ್ಲ ತಮಗೆ ಗೊತ್ತಿರತಕ್ಕಂಥ ಟೆಕ್ನಿಕ್ಗಳನ್ನು ಮಾಡಿದಾಗಲೂ ಕೂಡ ಒಂದು ಮೀನು ಕೂಡ ಏನಾಗಲಿಲ್ಲ, ಅವರಿಗೆ ಸಿಗಲಿಲ್ಲ. ಆದರೆ ಯಾವಾಗ ಯೇಸು ಆ ದೋಣಿಯಲ್ಲಿ ಕಾಲಿಟ್ಟರು, ಯೇಸುವಿನ ಮಾತಿಗೆ ವಿಧೇಯತೆಯನ್ನು ತೋರಿಸಿದರು, ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪೇತ್ರನು ಹೇಳ್ತಾ ಇದ್ದೀನಿ ಅಂತೇಳಿ, ಸ್ವಾಮಿ ನಮ್ಮನ್ನು ಬಿಟ್ಟು ನೀನು ಹೋಗು, ನಾನು ಪಾಪಾತ್ಮ ಅಂತೇಳಿ ಮೊಣಕಾಲೂರಿ ಏನು ಮಾಡ್ತಾ ಇದ್ದಾರೆ? ಕೇಳ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ ಪ್ರೇರೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಆತನ ಹಿಂಬಾಲಿಸುವಂಥವರಿಗೆ ದೇವರು ರಕ್ಷಿಸ್ತಾನೆ. ಆತನನ್ನು ಹಿಂಬಾಲಿಸುವಂಥವ್ರನ್ನ ದೇವರು ಕೊರತೆ ಇಲ್ಲದ ಹಾಗೆ ನಡೆಸ್ತಾನೆ. ಆತನನ್ನು ಹಿಂಬಾಲಿಸುವಂಥವರ ಜೀವಿತದಲ್ಲಿ ಕಾಡಿಸುವಂಥ ರೋಗಗಳನ್ನು, ಆತನು ಪೀಡಿಸುವಂಥ ಅನಾರೋಗ್ಯವನ್ನು ಆತನ ಏನು ಮಾಡ್ತಾನೆ? ತೆಗೆದುಹಾಕ್ತಾನೆ ಪ್ರೇರೆ. ಆತನನ್ನು ನಾವು ಪರಿಪೂರ್ಣವಾಗಿ ಹಿಂಬಾಲಿಸುವಂಥ ಮಕ್ಕಳಾಗಿ ನಾವು ಇರಬೇಕು. ಇಲ್ಲಿ ಸತ್ಯವೇದದಲ್ಲಿ ಈ ಸಮಯದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನು ಹೇಳ್ತಾ ಇದ್ದೀರಿ? ಯಾವ ಸಂಬಂಧವಾಗಿಯೂ ನೀವು ಚಿಂತೆ ಮಾಡದೆ. ಹಲ್ಲೆಲೂಯಾ. ಇವತ್ತಿನ ದಿವಸದಲ್ಲಿ ಮನುಷ್ಯನು ಅನೇಕ ವಿಷಯಗಳಲ್ಲಿ ಚಿಂತಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹುಟ್ಟಿದಾಗಿನಿಂದ ಸಾಯುವವರೆಗೆ ಅನೇಕ ಚಿಂತೆಗಳು ಮನುಷ್ಯನನ್ನು ಆಳುವಂಥವುಗಳಾಗಿದ್ದಾವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಆಗಾಗ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಮನುಷ್ಯನು ಚಿಂತೆ ಮಾಡುವುದರಿಂದ ಯಾವ ಒಂದು ಪರಿಷ್ಕಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಿ? ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಚಿಂತೆ ಮಾಡುವುದರಿಂದ ನಿಮಗೆ ಯಾವ ಒಂದು ಪ್ರಯೋಜನ ಇಲ್ಲವೇ ಇಲ್ಲ. ಅಲ್ಲಿ ಬೆಳೆಯುವಂಥ ಒಂದು ಹೂವುಗಳನ್ನು ನೋಡಿರಿ, ಅವುಗಳಿಗೆ ದೇವರು ಎಷ್ಟೋ ಅಲಂಕಾರವನ್ನು ಕೊಟ್ಟಿದ್ದಾನೆ. ಪ್ರಾಣಿಗಳನ್ನು ನೋಡ್ರಿ, ಅವು ಯಾವ ವಿಷಯದಲ್ಲಿ ಕೂಡ ಚಿಂತೆ ಮಾಡೋದಿಲ್ಲ. ಕಾರಣ ಏನಂತಂದರೆ ಅವುಗಳಿಗೆ ದೇವರು ಹೊತ್ತೊತ್ತಿಗೆ ಬೇಕಾಗಿರುವಂಥದ್ದನ್ನು ಆತನೇನು ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅವುಗಳಿಗಿಂತ ಎಷ್ಟೋ ಶ್ರೇಷ್ಠರು ಉತ್ತಮರಾಗಿರ್ತಕ್ಕಂಥ ನಿಮಗೂ ಕೂಡ ದೇವರು ಏನು ಮಾಡ್ತಾನೆ? ಅನುಗ್ರಹಿಸ್ತಾನೆ. ಅದಕ್ಕಾಗಿ ನೀವು ಯಾವ ವಿಷಯವಾಗಿ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು
ತಿಳಿಯಪಡಿಸಿರಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ವಿಶೇಷವಾಗಿ ಒಂದು ಅಂಶವನ್ನು ಇವತ್ತಿನ ದಿವಸ ಧ್ಯಾನ ಮಾಡೋಣ. ನಮ್ಮ ಜೀವಿತದ ಅವಧಿಯಲ್ಲಿ ನಾವು ಹೋಗುವಾಗ ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ನಮ್ಮನ್ನು ಏನು ಮಾಡ್ತಾ ಇರ್ತವೆ, ತುಳಿಬೇಕಂತೇಳಿ, ನಮ್ಮನ್ನು ಬಲಹೀನತೆಯ ಕಡೆಗೆ ನಡೆಸಬೇಕಂತೇಳಿ, ನಮ್ಮನ್ನು ಮೇಲಕ್ಕೆ ಎತ್ತಿಸಲ್ಪಡಲಾರ್ದ ಹಾಗೆ, ಆಶೀರ್ವಾದದ ಕಡೆಗೆ ನಡೆಸಲಾರ್ದ ಹಾಗೆ ಕುಗ್ಗಿಸ್ಬೇಕಂತೇಳಿ ಅನೇಕ ಕಾರ್ಯಗಳು ಜರುಗ್ತಾ ಇರ್ತವೆ, ನಡೀತಾ ಇರ್ತವೆ ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀನು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ಯಾವ ವಿಷಯವಾಗಿ ಚಿಂತೆ ಮಾಡಬೇಡ. ನಿನಗೆ ಬೇಕಾಗಿರುವಂಥದ್ದನ್ನು ನಿನ್ನ ತಂದೆ ಒಬ್ಬ ಆತನಿದ್ದಾನೆ, ಆತನಿಗೆ ನೀನೇನು ಮಾಡಬೇಕಾಗಿದೆ, ತಿಳಿಯಪಡಿಸಬೇಕಾಗಿದೆ. ನಿನ್ನನ್ನು ಉಂಟು ಮಾಡಿದಂಥ ದೇವರು ಒಬ್ಬ ಆತನಿದ್ದಾನೆ, ಆತನಿಗೆ ನೀನು ತಿಳಿಯಪಡಿಸುವಾಗ, ಆತನಿಗೆ ನೀನು ಕೃತಜ್ಞತೆಯಿಂದ ಜೀವಿಸುವಾಗ, ಸರ್ವ ವಿಷಯದಲ್ಲಿ ನೀನು ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀನು ತಿಳಿಸ್ತಾ ಇರುವಾಗ, ದೇವರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಆತನು ನಿಮಗೆ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವಶಾಂತಿಯನ್ನು ಏನು ಮಾಡ್ತಾನೆ, ನಿನಗೆ ಕರುಣಿಸ್ತಾನೆ, ಅನುಗ್ರಹಿಸ್ತಾನೆ. ನಿನ್ನ ಚಿಂತೆಗೆ ಕಾರಣವಾಗಿರ್ತಕ್ಕಂಥ ಮೂಲ ಬೇರು ಎಲ್ಲಿದೆಯೋ ಆ ಬೇರನ್ನೇ ಆತನ ಏನು ಮಾಡ್ತಾನೆ, ತೆಗೆದುಹಾಕ್ತಾನೆ ಪ್ರಿಯರೇ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಈ ಸಮಯದಲ್ಲಿ ಏನಂತೇಳಿ ಅಂತಂದರೆ, ನಾವು ಕರ್ತನಲ್ಲಿ, ದೇವರಲ್ಲಿ ನಮ್ಮನ್ನು ನಾವು ಪ್ರೋತ್ಸಾಹಪಡಿಸಿಕೊಳ್ಳಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವ ವಿಷಯವಾಗಿ ನೀನು ಚಿಂತಿಸಬೇಡ, ಯಾವ ಸಂಬಂಧವಾಗಿ ನೀನು ಚಿಂತಿಸಬೇಡ. ಭಕ್ತರ ಜೀವಿತವನ್ನು ನಾವು ಈ ಸಮಯದಲ್ಲಿ ನಾವು ನೋಡೋಣ. ನೀವು ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ಬಂದರೆ, ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯದ ಕಡೆಗೆ ಬಂದರೆ ಅಲ್ಲಿ ಒಂದು ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ. 30ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡು ಎಂಬುದಾಗಿ ಹೇಳ್ತಾ ಇದೆ ವಾಕ್ಯ. ಹಲ್ಲೆಲೂಯಾ. ಒಂದು ಸಂದರ್ಭ ಬಂದಿದೆ, ಒಬ್ಬ ವ್ಯಕ್ತಿಯನ್ನು ದೇವರು ಆಶೀರ್ವದಿಸಿದ. ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದಂದರೆ, ಕುರಿ ಕಾಯುವಂಥ ಹುಡುಗನನ್ನು ದೇವರು ದೇಶವನ್ನು ಆಳುವಂಥ ಅರಸನನ್ನಾಗಿ ಅಭಿಷೇಕ ಮಾಡಿದ ಪ್ರಿಯರೇ. ತನ್ನ ಪ್ರವಾದಿಯಾದಂಥ, ತನ್ನ ನ್ಯಾಯಸ್ಥಾಪಕನಾಗಿರ್ತಕ್ಕಂಥ ಸಮುವೇಲನ ಮೂಲಕವಾಗಿ. ಹಲ್ಲೆಲೂಯಾ. ಚಿಕ್ಕ ವಯಸ್ಸಿನ ಹುಡುಗ, ಅಡವಿಯಲ್ಲಿ ಕುರಿಗಳನ್ನ ಕಾಯುತ್ತಾ ಇರುವಂಥ ಹುಡುಗನಿಗೆ ಅಭಿಷೇಕ ಮಾಡಿದಾಗ ನಾವು ನೋಡ್ತಾ ಇದ್ದೇವೆ, ಸುಮಾರು 13 ವರ್ಷಗಳವರೆಗೆ ಭಯಂಕರವಾದಂಥ ಹೋರಾಟಗಳು. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತದೆ, ಎಷ್ಟು ವರ್ಷ ರೀ? 13 ವರ್ಷಗಳವರೆಗೆ ಭಯಂಕರವಾದಂಥ ಹೋರಾಟಗಳು. ದಾವೀದನು ಓದಲ್ಲೆಲ್ಲ ಪ್ರತಿಯೊಂದು ಸಮಸ್ಯೆಗಳು ಬಂದಾಗ ಆತನು ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಳ್ತಾ ಇದ್ದಾನೆ. ಯಾರಲ್ಲಿ ಬಲಪಡಿಸಿಕೊಳ್ತಾ ಇದ್ದಾನೆ? ದೇವರಲ್ಲಿ ಬಲಪಡಿಸಿಕೊಳ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಈ ದೇವರು ಎಂದಿಗೂ ಕೂಡ ಕೈ ಬಿಡದ ದೇವರು. ನನ್ನ ತಂದೆ ನೀನಪ್ಪ, ನನ್ನ ತಾಯಿ ನೀನು, ನನ್ನ ಬಾಳಿನ ಕೋಟೆ ನೀನು ಎಂಬುದಾಗಿ ಅನೇಕ ಕೀರ್ತನೆಗಳಲ್ಲಿ ದಾವೀದನು ಏನು ಮಾಡಿದನ್ರಿ? ದೇವರನ್ನು ಹಾಡಿ ಹೊಗಳಿ ಕೊಂಡಾಡಿದ್ದಾನೆ. ಕಾರಣ ಒಂದೇ, ಸಮಸ್ಯೆಗಳು ಬರ್ತಾವೆ, ಆದರೆ ಆ ಸಮಸ್ಯೆಗಳ ಮೇಲೆ ದೇವರು ನನಗೆ ನಿನಗೆ ಜಯವನ್ನು ಕೊಡ್ತಾನೆ. ಇಲ್ಲಿ ದಾವೀದನ ಸಂಗತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 13 ವರ್ಷಗಳ ಕಾಲ ಭಯಂಕರವಾದಂಥ ಹೋರಾಟ, ಮನೆಯವರಿಂದ ಹೋರಾಟ, ಸ್ವಂತ ಮಾವನಿಂದ ಹೋರಾಟ, ಮತ್ತು ಅಲ್ಲಿರ್ತಕ್ಕಂಥ ಸ್ಥಳೀಯ ಜನರಿಂದ ಹೋರಾಟ, ತನ್ನ ಕೈ ಕೆಳಗಡೆ ಇರ್ತಕ್ಕಂಥ ಸೈನಿಕರಿಂದಲೂ ಕೂಡ ಹೋರಾಟ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ದಾವೀದನು ಚಿಕ್ಲಗ್ ಎನ್ನುವಂಥ ಊರಿನಲ್ಲಿ ತನ್ನ ಕುಟುಂಬವನ್ನು, ತನಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನಿಕರನ್ನು ಇರಿಸಿದಂಥ ಸಮಯದಲ್ಲಿ ಇವರು ಯುದ್ಧಕ್ಕಾಗಿ ಬೇರೊಂದು ಕಡೆಗೆ ಹೋದಾಗ ಅಲ್ಲಿ ಒಂದು ಕಾರ್ಯ ನಡೀತಾ ಇದೆ ಪ್ರಿಯರೇ. ಏನು ಕಾರ್ಯ ನಡೀತಾ ಇದೆ ರೀ? ಆ ಚಿಕ್ಲಗ್ ಊರನ್ನು ಅಮಲೇಕ್ಯರು ಆಕ್ರಮಣ ಮಾಡಿಕೊಂಡು ದಾವೀದನ ಹೆಂಡತಿಯರು ಮತ್ತು ಆತನ ಮಕ್ಕಳು, ಆತನ ಸೈನಿಕರ ಮಕ್ಕಳು, ಕುಟುಂಬ ಎಲ್ಲ ಅಲ್ಲಿ ಅವರು ಸಂಗ್ರಹ ಮಾಡಿರ್ತಕ್ಕಂಥ ಎಲ್ಲ ನಿಧಿಗಳನ್ನು, ದವಸ ಧಾನ್ಯಗಳೆಲ್ಲವನ್ನು ಏನು ಮಾಡಿದ್ದಾರೆ ಇವರು? ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಹಲ್ಲೆಲೂಯಾ. ಬಂದು ನೋಡ್ತಾ ಇದ್ದಾರೆ ಚಿಕ್ಲಗೂರನ್ನು. ದಾವೀದನ ಸಂಗಡ ಇರ್ತಕ್ಕಂಥ ಸೈನಿಕರು ನೋಡ್ತಾ ಇದ್ದಾರೆ, ಆ ಊರೆಲ್ಲ ಏನಾಗಿದೆ ರೀ? ಸುಟ್ಟು ಹೋಗಿದೆ ಪ್ರಿಯರೇ. ಇವರಿಗೆ ಸಂಬಂಧಪಟ್ಟಂಥವ್ರು ಯಾರೂ ಇಲ್ಲ. ಆ ಸಮಯದಲ್ಲಿ ನಾವು ದಾವೀದನ ಸಂಗಡ ಬಂದ ಕಾರಣಕ್ಕಾಗಿಯೇ ಈ ರೀತಿಯ ನಷ್ಟ ನಮಗೆ ಸಂಭವಿಸಿತ್ತಲ್ಲ ಎಂಬುದಾಗಿ ನೆನೆಸಿ ಅವ್ರು ಏನು ಮಾಡ್ತಾ ಇದ್ದಾರೆ? ಏನು ಮಾಡ್ತಾ ಇದ್ದಾರಂತೆ? ದಾವೀದನನ್ನು ಕೊಲ್ಲಬೇಕಂತೇಳಿ ಮನಸ್ಸಿನಲ್ಲಿ ಹೊಂಚಿ ಹಾಕಿಕೊಂಡಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಹೆಂಗೆ ಕೊಲ್ಲಬೇಕಂತೇಳಿ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿನಲ್ಲಿ ಬಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ನೀವು ಯಾವುದೋ ಒಂದು
ಗ್ರಾಮಕ್ಕೆ ನೀವು ಇಲ್ಲಿಂದ ಅನೇಕ ಜನರನ್ನು ಕರೆದುಕೊಂಡು ಹೋಗಿರ್ತೀರಿ. ಹೋದಂಥ ಸಮಯದಲ್ಲಿ ನೀವು ಆ ಗ್ರಾಮದಲ್ಲಿ ಅವ್ರನ್ನ ಇರಿಸಿ ಬೇರೊಂದು ಗ್ರಾಮಕ್ಕೆ ನೀವು ಕೆಲಸಕ್ಕೆ ಹೋದಾಗ ಆ ಗ್ರಾಮದಲ್ಲಿರುವಂಥವರು ನೀವು ಕೆಲಸಕ್ಕೆ ಹೋಗಿ ಬರೋದ್ರೊಳಗಡೆ ಎಲ್ಲರ ಕಣ್ಮರೆಯಾಗಿದ್ರು, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮನೆಗಳು ಧ್ವಂಸವಾಗಿದ್ವು ಅಂತೇಳಿ ಅಂದ್ಕೊಂಡ್ರೆ ಆ ಸಮಯದಲ್ಲಿ ನಿಮಗೆ ಏನು ಅನ್ಸುತ್ತೆ ರೀ? ಗಾಬರಿ ಆಗುತ್ತೆ. ನೀವು ಯಾರೊಬ್ಬರು ಕರ್ಕೊಂಡು ಹೋಗಿರ್ತೀರಲ್ಲ, ನಿಮ್ಮಿಂದ ಬಂದದಕ್ಕೆ ನಮಗೆ ಈ ಸಮಸ್ಯೆ ಎನ್ನುವಂಥದ್ದು ಆಗಿರುವಂಥದ್ದು. ನಿಮ್ಮಿಂದ ಬರಲಾರ್ದಿದ್ದರೆ ನಮಗೆ ಈ ಸಮಸ್ಯೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕಾಗಿ ನಿನ್ನನ್ನೇ ಮುಗಿಸ್ತೀವಿ ಅನ್ನುವಂಥ ರೀತಿಯಲ್ಲಿ ಆ ದಾವೀದನನ್ನು ಏನು ಮಾಡ್ತಾ ಇದ್ದಾರೆ ರೀ? ಸಾಯಿಸಬೇಕಂತೇಳಿ ಅಂದುಕೊಂಡಿದ್ದಾರೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೆ ಪ್ರೇರ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ಇಕ್ಕಟ್ಟಿನಲ್ಲಿ ಬಿದ್ದಾಗ ದೇವರಲ್ಲಿ ತನ್ನನ್ನು ತಾನು ಪ್ರೋತ್ಸಾಹಪಡಿಸಿಕೊಳ್ತಾ ಇದ್ದಾನೆ. ಎಲ್ಲ ಚಿಂತೆ ಇದೆ, ಆತನನ್ನು ಸಾಯಿಸಬೇಕಂತೇಳಿ ಪ್ಲ್ಯಾನ್ ಮಾಡಿರುವಂಥದ್ದು ದಾವೀದನಿಗೆ ಗೊತ್ತಾಗಿದೆ. ಆದರೂ ಕೂಡ ಅವನು ಏನು ಮಾಡ್ತಾ ಇದ್ದಾನಂತೆ? ದೇವರಲ್ಲಿ ತನ್ನನ್ನು ತಾನು ಏನು ಮಾಡ್ತಾ ಇದ್ದಾನೆ? ಬಲಪಡಿಸಿಕೊಳ್ತಾ ಇದ್ದಾನೆ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಆ ಸಮಯದಲ್ಲಿ ದಾವೀದನು ತನ್ನನ್ನು ತಾನು ದೇವರಲ್ಲಿ ಏನು ಮಾಡಿದಂತೆ? ಬಲಪಡಿಸಿಕೊಂಡ, ಪ್ರೋತ್ಸಾಹಪಡಿಸಿಕೊಂಡ. ನನ್ನ ದೇವರೇ ನೀನಿದ್ದೀಯಪ್ಪ, ಇಂತಹ ಪರಿಸ್ಥಿತಿಯಲ್ಲಿ ನಿನ್ನ ಹೊರತು ಶರಣನು ಯಾರಿಲ್ಲ, ನಿನ್ನ ಹೊರತು ದುರ್ಗವು ಯಾರಿಲ್ಲ, ನಿನ್ನ ಹೊರತು ಕೇಡೆ ಗುರಾಣಿ ಯಾರಿಲ್ಲ, ನೀನೇ ಕಾಪಾಡಬೇಕಂತೇಳಿ ನಾವು ನೋಡಿದ್ವಲ್ಲ ಈಗ ವಚನ. ಎಲ್ಲ ವಿಷಯವಾಗಿ ನೀನು ದೇವರಿಗೆ ತಿಳಿಯಪಡಿಸಿದೆ ಎಂಬುದಾಗಿ ದಾವೀದನು ಕೂಡ ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇಂತಹ ಸಂದರ್ಭದಲ್ಲಿ ದಾವೀದನು ಏನೆಲ್ಲ ಕಾರ್ಯವನ್ನು ಮಾಡಬೇಕಾಗಿತ್ತು? ಬೇರೆ ಒಬ್ಬ ಅರಸನನ್ನು ಭೇಟಿಯಾಗಿ ಅರಸನ ಮೂಲಕವಾಗಿ ತನಗೆ ಹೋದಂಥವ್ರನ್ನೆಲ್ಲರನ್ನ ಪುನಃ ತೆಗೆದುಕೊಂಡು ಹಿಂತಿರುಗಿಕೊಂಡು ಬರಬೇಕಾಗಿತ್ತು. ಬೇರೊಬ್ಬ ಅರಸುಗಳನ್ನು ಭೇಟಿ ಆಗಬೇಕಾಗಿತ್ತು. ಆದರೆ ದಾವೀದನು ಏನು ಮಾಡ್ತಾ ಇದ್ದಾನೆ? ಈ ಸಮಸ್ಯೆಗೆ ಪರಿಹಾರವನ್ನು ಕೊಡುವಾತನು ಮೇಲಿರುವ ಆತನೇ ಎಂಬುದಾಗಿ ನೆನೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ, ನಾವು ಸರ್ವ ವಿಷಯದಲ್ಲಿ ದೇವರಿಗೆ ನಾವು ತಿಳಿಸುವವರಾಗಬೇಕು. ನಮ್ಮನ್ನು ನಾವು ದೇವರಲ್ಲಿ ಪ್ರೋತ್ಸಾಹಪಡಿಸಿಕೊಳ್ಳುವವರಾಗಬೇಕು. ಸಮಸ್ಯೆಗಳನ್ನೇ ನಾವು ಹೆಚ್ಚಾಗಿ ಹೈಲೈಟ್ ಮಾಡಿದರೆ ಆ ಸಮಸ್ಯೆಗಳೇ ನಮ್ಮನ್ನು ಏನು ಮಾಡ್ತವೆ? ಆಳ್ವಿಕೆ ಮಾಡ್ತವೆ. ಅದಕ್ಕಾಗಿ ಚಿಂತಿಸಬೇಡ್ರಿ ಅಂತೇಳಿ ವಾಕ್ಯ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದಾವೀದನಾದರೂ ತನ್ನನ್ನು ತಾನು ದೇವರಲ್ಲಿ ಏನು ಮಾಡಿದಂತೆ? ಬಲಪಡಿಸಿಕೊಂಡು. ಅದಕ್ಕಾಗಿ 66ನೇ ಕೀರ್ತನೆ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಈ ರೀತಿಯಾಗಿ ಹೇಳುತ್ತೆ. ಒಂದು ಸಾರಿ ಓದಿಕೊಳ್ಳೋಣ. 10ನೇ ವಚನ ತೆಗೆದಿದ್ರೆ, Psalms chapter 66 verse 10. ದೇವರೇ ನಮ್ಮನ್ನು ಶೋಧಿಸಿದಿ, ಬೆಳ್ಳಿಯನ್ನು ಪುಟಕ್ಕೆ ಹಾಕುವ ಮೇರೆಗೆ ಶುದ್ಧಿ ಮಾಡಿದಿ, ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದಿ. ಮನುಷ್ಯರು ನಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದಿ. ನಾವು ಬೆಂಕಿಯನ್ನು ನೀರನ್ನೂ ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಈ ಎಲ್ಲ ಸಮಸ್ಯೆಗಳು ಬಂದರೂ ಕೂಡ, ಶೋಧಿಸಿದರೂ ಕೂಡ, ಬಲೆಯಲ್ಲಿ ಸಿಕ್ಕಿಸಿದರೂ ಕೂಡ, ಭಾರವಾದಂಥ ಕೊರಡನ್ನು ಸೊಂಟಕ್ಕೆ ಕಟ್ಟಿದರೂ ಕೂಡ, ತಲೆಗಳ ಮೇಲೆ ರಥಗಳನ್ನು ಹಾಯಿಸುವಂಥ ಕಾರ್ಯಗಳು ಜರುಗಿದರೂ ಕೂಡ, ಬೆಂಕಿಯನ್ನು ನೀರನ್ನು ದಾಟುವಂಥ ಪರಿಸ್ಥಿತಿಗಳು ಬಂದರೂ ಕೂಡ, ಅಂದರೆ ಎಲ್ಲವುಗಳು ಯಾವುದಕ್ಕೆ ಸಾದೃಶ್ಯ ರೀ? ಭಯಂಕರವಾದಂಥ ಸಮಸ್ಯೆಗಳು ಅವರಿಗೆ ಕಾಡಿಸಿದು ಎನ್ನುವುದಕ್ಕೆ ಈ ಎಲ್ಲ ವಚನಗಳು ನಮಗೆ ಸಾಕ್ಷಿ ಕೊಡ್ತಾ ಇದ್ದಾವೆ. ಆದರೆ ಕೊನೆಯದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆದರೂ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಏನಂತೇಳಿರಿ? ಆದರೂ. ಹಲ್ಲೆಲೂಯಾ. ಆದರೂ ಸುಸ್ಥಿತಿಗೆ ನಮ್ಮನ್ನು ನೀನು ಪಾರುಗಾಣಿಸಿದ್ದಿ, ನಮ್ಮನ್ನು ನೀನು ಕೈ ಬಿಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಬಂದರೂ ಕೂಡ ನೀನು ಸಂಪೂರ್ಣವಾಗಿ ನಮ್ಮ ಸಂಗಡವೇ ಜೊತೆಗಾರನಾಗಿಯೇ ಇದ್ದು ನೀನು ನಮ್ಮನ್ನು ದಡ ಸೇರಿಸಿದಿ. ಆ ಸಮಯದಲ್ಲಿ ದಾವೀದನು ಪ್ರಾರ್ಥನೆ ಮಾಡಿದಾಗ ಪ್ರಿಯರೇ, ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಫೋದನ್ನು ತರಿಸಿಕೊಂಡು ಪ್ರಾರ್ಥಿಸಿದಾಗ ದೇವರು ಮಾತಾಡ್ತಾ ಇದ್ದಾರೆ ದಾವೀದನ ಸಂಗಡ, ಹೋಗು ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನಂತ ಹೇಳ್ತಾ ಇದ್ದಾರೆ ದೇವರು? ಹೋಗು ನಾನು ಅವರು ನಿನ್ನ ಕೈಗೆ ಒಪ್ಪಿಸಿಕೊಡ್ತೀನಿ, ನೀನು ಅವರೆಲ್ಲರನ್ನ ಸಂಹರಿಸಿ ನೀನೇನು ಮಾಡ್ತೀಯ? ನಿನಗೆ ಸಂಬಂಧಪಟ್ಟಂಥ ವಸ್ತುಗಳೆಲ್ಲವನ್ನು ತೆಗೆದುಕೊಂಡು ಬರ್ತೀಯ, ನಿನ್ನ ಕುಟುಂಬ ಮಕ್ಕಳನ್ನು ಕೂಡ ನೀನು ಕರೆದುಕೊಂಡು ಬರ್ತೀಯ, ಎಲ್ಲ ದಾಸಿಯರನ್ನು ನೀನು ಕರೆದುಕೊಂಡು ಬರ್ತೀಯ ಎಂಬುದಾಗಿ ಹೇಳಿದ ಹಾಗೆಯೇ ಅದ್ಭುತವಾಗಿ ದಾವೀದನು ಹೋದ. ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡಂಥ ದಾವೀದನು ಹೊರಟು ಹೋಗಿ ದೇವರು ಹೇಳಿದ ಹಾಗೆ ಆತನು ಎಲ್ಲ ಕಾರ್ಯವನ್ನು ಮುಗಿಸಿಕೊಂಡು ಬಂದ. ಪ್ರೇಯರಲ್ಲಿ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ನೀವು ಯಾವ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ದೇವರ ಮುಂದೆ ನಿಮ್ಮ ಪ್ರತಿಯೊಂದು ಮನವಿಯನ್ನು, ಪ್ರತಿಯೊಂದು ಕೊರತೆಯನ್ನು ನೀವು ದೇವರ ಮುಂದೆ ಇಡ್ರಿ. ದೇವರು ಖಂಡಿತವಾಗಿ ಆತನು ವಾಗ್ದಾನ ಮಾಡಿದ್ದಾನೆ, ವಾಗ್ದಾನವನ್ನು ಆತನು ನೆರವೇರಿಸ್ತಾನೆ. ನಿಮ್ಮನ್ನು ಯಾವ ಸಮಯದಲ್ಲಿಯೂ ಕೂಡ ಆತನು ಕೈ ಬಿಡೋದಿಲ್ಲ. ವಾಕ್ಯ ಹೇಳ್ತಾ ಇದೆ, ಆದರೂ ನೀನು ನಮ್ಮನ್ನು ಸುಸ್ಥಿತಿಗೆ ಬರಮಾಡಿ ಪಾರುಗಾಣಿಸಿದ್ದಿ ಎಂಬುದಾಗಿ. ಈ ಇಷ್ಟೆಲ್ಲ ಸಮಸ್ಯೆಗಳು ಬಂದು, ಆದರೆ ಈಗ ಈ ಸಮಸ್ಯೆಗಳ ಮೇಲೆ ನೀನು ದೊಡ್ಡದಾದಂಥ ಜಯವನ್ನು ಕೊಟ್ಟಿದೆಯಲ್ಲ ಸ್ವಾಮಿ. ಈ ಜಯವನ್ನು ನೋಡಿದಾಗ ಇಲ್ಲಿಗೆ ಬರಬೇಕಾದ್ರೆ ಕಾರಣನೇ
ಆ ಒಂದು ಸಮಸ್ಯೆ ಎಂಬುದಾಗಿ. ಅಲ್ಲಿ ಆ ಸಮಸ್ಯೆಗಳು ಬರಲಾರದೆ ಇದ್ದಿದ್ರೆ ನಾನು ಇಲ್ಲಿಯವರೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ದೇವರು ಕನಸುಗಳನ್ನು ಕೊಟ್ಟರು ಯೋಸೇಫನ್ ಎನ್ನುವಂಥ ಯೌವನಸ್ಥನಿಗೆ. ಪ್ರಿಯರೇ, ಕನಸುಗಳು ಯಾವಾಗ ಪ್ರಾರಂಭವಾಯಿತು, ಕನಸು ಪ್ರಾರಂಭವಾದಾಗಿನಿಂದ ಸಮಸ್ಯೆಗಳು ಪ್ರಾರಂಭವಾದವು. ಯಾರಿಗೆ? ಯೋಸೇಫನಿಗೆ. ದೇವರು ಕನಸನ್ನು ಏನು ಕೊಟ್ಟರು? ನಿನ್ನ ತಂದೆ ತಾಯಿ, ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನ್ನ ಸಹೋದರರು ಅವರೆಲ್ಲರೂ ಕೂಡ ನಿನ್ನನ್ನು ಪೂಜಿಸುವ ಹಾಗೆ, ನಿನ್ನನ್ನು ನಮಸ್ಕರಿಸುವ ಹಾಗೆ, ಅವರು ನಿನ್ನ ಆಳ್ವಿಕೆಯಲ್ಲಿ ಒಳಪಡುವ ಹಾಗೆ ಅಷ್ಟು ಉನ್ನತವಾದಂಥ ಮಟ್ಟಕ್ಕೆ ನಾನು ನಿನ್ನನ್ನು ನಿಲ್ಲಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅಷ್ಟು ಕನಸುಗಳನ್ನು ದೇವರು 2 ಕನಸುಗಳನ್ನು ಆತನಿಗೆ ತಿಳಿಯಪಡಿಸಿದಾಗ ನಾವು ನೋಡ್ತಾ ಇದ್ದೇವೆ. ಸಿವುಡುಗಳ ಕನಸು, ಅದೇ ರೀತಿಯಾಗಿ ನಕ್ಷತ್ರಗಳ ಕನಸು. ಹಲ್ಲೆಲೂಯಾ. ಆ ಕನಸುಗಳನ್ನು ತಿಳಿಯಪಡಿಸಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಆ ಕನಸನ್ನು ಸಹೋದರರಿಗೆ ತಿಳಿಸಿದ, ತಂದೆಗೆ ತಿಳಿಸಿದ, ಅಲ್ಲಿರುವಂಥ ತನ್ನ ಸಂಬಂಧಿಕರಿಗೆ ತಿಳಿಸಿದಾಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆತನನ್ನು ನೋಡ್ತಾ ಇದ್ದಾರೆ. ನೀನು ಚಿಕ್ಕ ಹುಡುಗ, ಇನ್ನು ಸಣ್ಣ ವಯಸ್ಸಿನ ಹುಡುಗ, 17 ವಯಸ್ಸಿನ ಹುಡುಗ, ನೀನು ಇಂತಹ ಕನಸನ್ನು ಕಂಡಿರುವೆಯಾ? ನೀನು ನಮ್ಮನ್ನು ಆಳ್ವಿಕೆ ಮಾಡ್ತೀಯಾ? ನಾವು ನಿನಗಿಂತ ಬಲಿಷ್ಠರಾಗಿದ್ದೇವೆ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ನೆನೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಿ ಅಂತಂದರೆ, ಯೋಸೇಫನಾದರೂ ತನಗೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಆ ಕನಸನ್ನು ಯಾವಾಗ ದೇವರು ನನಸು ಮಾಡ್ತಾನೆ ಎಂಬುದಾಗಿ ಕಾಯ್ತಾ ಇದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಂತ ಸಹೋದರರಿಗೆ ಬುತ್ತಿ ಕೊಡೋದಕ್ಕೆ, ಕುರಿಯನ್ನು ಕಾಯುವಂಥವರಿಗೆ ಅಡವಿಗೆ ಬುತ್ತಿ ಕೊಡೋದಕ್ಕೆ ಹೋದಾಗ ಅವರು ನೆನೆಸ್ತಾ ಇದ್ದಾರೆ, ಬಂದ ಇವನು ಕನಸುಗಾರ, ಇವನನ್ನು ಏನು ಮಾಡೋಣ, ನಾವು ಸಾಯಿಸಿ ಬಿಡೋಣ, ಇವನು ನಮ್ಮ ಮೇಲೆ ಅಧಿಕಾರ ಮಾಡ್ತಾನಂತ, ಇವನು ನಮ್ಮ ವಿಷಯವಾಗಿ ತಂದೆಗೆ ದೂರ ಹೇಳ್ತಾನೆ, ನಾವೇನಾದರೂ ತಪ್ಪು ಮಾಡಿದರೆ ನಮ್ಮ ತಂದೆಗೆ ತಿಳಿಸಿಬಿಡ್ತಾನೆ ಎಂಬುದಾಗಿ ಹೇಳಿದಂಥ ಅಂದುಕೊಂಡಂಥ ಸಹೋದರ 10 ಜನರು ಏನು ಮಾಡ್ತಾ ಇದ್ದಾರೆ? ಇವನ ಮೇಲೆ ದ್ವೇಷ ಕಟ್ಟಿ, ಇವನು ಬರ್ತಾ ಇದ್ದಾನೆ, ಒಂಟಿಗನಾಗಿ ಬರ್ತಾ ಇದ್ದಾನೆ, ನಮ್ಮ ತಂದೆ ಇವನನ್ನೇ ಹೆಚ್ಚಾಗಿ ಪ್ರೀತಿಸ್ತಾನೆ ಎಂಬುದಾಗಿ ನೆನೆಸಿ ಅವನನ್ನು ಮೊದಲು ಏನು ಮಾಡಿದನಂತೆ? ಬಾವಿಯಲ್ಲಿ ಹಾಕಿದರು ಪ್ರಿಯರೇ. ಬಾವಿಯಲ್ಲಿ ಹಾಕಿದಾದ ಮೇಲೆ ಇವನು ಬಾವಿಯಲ್ಲಿ ಹಾಕಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತೇಳಿ ಅವನಿಗೆ ಒದಗಿಸಿಕೊಟ್ಟಿರ್ತಕ್ಕಂಥ ತಂದೆ ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕೋಟನ್ನು, ಹಲ್ಲೆಲೂಯಾ, ಕಲರ್ ಅಂಗಿಯನ್ನು ಏನು ಮಾಡಿದ್ರಿ? ಅದನ್ನು ತೆಗೆದುಕೊಂಡು ಬಾವಿಯಲ್ಲಿ ಹಾಕಿದ್ರಿ, ಇದರಿಂದ ಪ್ರಯೋಜನ ಇಲ್ಲ ಎಂಬುದಾಗಿ ನೆನೆಸಿ ಅವ್ರು ಏನು ಮಾಡ್ತಾ ಇದ್ದಾರೆ? ಇಷ್ಮಾಯೇಲರ ಗುಂಪು ಹೋಗ್ತಾ ಇರಬೇಕಾದ್ರೆ ಐಗುಪ್ತ ದೇಶಕ್ಕೆ ಅವರಿಗೆ 20 ಬೆಳ್ಳಿ ನಾಣ್ಯಗಳಿಗೆ ಮಾರಿದರು ಪ್ರಿಯರೇ. ಕನಸು ಕಂಡ ಯಾರು? ದೇವರು ಕೊಟ್ಟಿರ್ತಕ್ಕಂಥ ಕನಸು ಯಾವಾಗ ನನಸಾಗುತ್ತೆ ಎಂಬುದಾಗಿ ಆ ಕನಸನ್ನು ಬೆನ್ನತ್ತಿ ಹೋಗ್ತಾ ಇದ್ದಾನೆ. ಯಾರ್ರೀ? ಯೋಸೇಫ. ಅವನು ಎಲ್ಲಿ ಬಿದ್ದರಿ? ಬಾವಿಯಲ್ಲಿ ಬೀಳಬೇಕಾಯ್ತು. ಆದರೂ ಕೂಡ ದೇವರಲ್ಲಿ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ? ಬಲಪಡಿಸಿಕೊಳ್ತಾ ಇದ್ದಾನೆ. ತನ್ನ ಕನಸನ್ನು ದೇವರು ಖಂಡಿತವಾಗಿ ನೆರವೇರಿಸ್ತಾನೆ ಎಂಬುದಾಗಿ ದೃಢವಾದಂಥ ಸಂಕಲ್ಪ ಉಳ್ಳವನಾಗಿ ಜೀವಿಸ್ತಾ ಇದ್ದಾನೆ. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದರೆ, ಆತನು ಇಷ್ಮಾಯೇಲರಿಗೆ ಮಾರಿದಂಥ ಸಮಯದಲ್ಲಿ, ಅಯ್ಯೋ ನನ್ನ ಸಹೋದರರು, ನನ್ನ ಒಡ ಹುಟ್ಟಿದವರು, ನನ್ನ ತಂದೆಯ ಮಕ್ಕಳೇ, ಇವರು ನನ್ನ ಮೇಲೆ ಇಷ್ಟು ದ್ವೇಷ ಕಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನೆನೆಸಿ ಆತನೇನು ಮಾಡಿದ? ಅಲ್ಲಿಯೇ ದೇವರನ್ನು ಬಿಟ್ಟು ತನಗಿಷ್ಟವಾದಂಥ ರೀತಿಯಲ್ಲಿ ನಡೆದುಕೊಳ್ಳಲಿಲ್ಲ. ಆತನೇನು ಮಾಡ್ತಾ ಇದ್ದಾನೆ? ದೇವರಲ್ಲಿ ಇದ್ದವನಾಗಿ ಜೀವಿಸ್ತದಾನೆ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ ನೋಡ್ರಿ, 37ನೇ ಆದಿಕಾಂಡ ಪುಸ್ತಕದಲ್ಲಿ, ಯೆಹೋವನು ಯಾರ ಸಂಗಡ ಇದ್ದನೆಂಬುದಾಗಿ? ಯೋಸೇಫನ ಸಂಗಡ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅಲ್ಲಿ 37ನೇ ಅಧ್ಯಾಯದಲ್ಲಿ ಯೋಸೇಫನ ಚರಿತ್ರೆಯನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 39ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆತನು ಯೆಹೋವನು ಯೋಸೇಫನ ಸಂಗಡ ಇದ್ದು ಎಲ್ಲ ಕಾರ್ಯಗಳನ್ನು ಏನು ಮಾಡ್ತಾ ಇದ್ದಾನಂತೆ? ನೆರವೇರಿಸ್ತಾ ಇದ್ದಾನೆ. ಆ ವಚನ ಓದ್ತೀರಾ? 39ನೇ 7ನೇ ವಚನ ಓದ್ರಿ. ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ ಏನಂತ ಹೇಳಂತಂದರೆ, ಯೋಸೇಫನು ಕನಸನ್ನು ಬೆನ್ನತ್ತಿ ಹೋಗ್ತಾ ಇದ್ದಾನೆ. ದೇವರು ಕೊಟ್ಟಿರ್ತಕ್ಕಂಥ ಕನಸು, ಅದು ಮನುಷ್ಯರದಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ಅದೇ ಒಂದು ಕನಸುಗಳನ್ನು ನಮಗೂ ಕೂಡ ಕೊಟ್ಟಿದ್ದಾನೆ. ನೀವು ಕಡೆಗಣಿಸಲ್ಪಟ್ಟಂಥವರಲ್ಲ, ನಾನು ನಿಮ್ಮನ್ನು ಕರೆದಿದ್ದೇನೆ, ನಾನು ನಿಮ್ಮ ತಂದೆಯಾಗಿದ್ದೇನೆ, ನಾನು ಸರ್ವೋನ್ನತನಾದಂಥ ದೇವರಾಗಿದ್ದೇನೆ, ನೀವು ನನ್ನ ಮಕ್ಕಳು ಎಂಬುದಾಗಿ. ನೀವು ಪಾತಾಳಕ್ಕೆ ಹೋಗುವವರಲ್ಲ, ಪರಲೋಕಕ್ಕೆ ಸೇರಿಸಲ್ಪಡುವಂಥವರು ಎಂಬುದಾಗಿ. ನೀವು ಯಾವ ವಿಷಯದಲ್ಲಿ ಚಿಂತೆಯನ್ನು ಮಾಡದೆ ನೀವು ಜೀವಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಯೋಸೇಫನು ಕೂಡ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ದೇವರಲ್ಲಿ ತನ್ನನ್ನು ತಾನೇನು ಮಾಡ್ತಾ ಇದ್ದಾನೆ? ಬಲಪಡಿಸಿಕೊಳ್ತಾ ಇದ್ದಾನೆ. ಆತನು 44ನ ಮನೆಯಲ್ಲಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಆ ದಣಿಯ ಹೆಂಡತಿಯ ಮೂಲಕವಾಗಿ ಕಷ್ಟ ಬಂತು. ಅಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಾಗಲೂ ಕೂಡ
ಸೆರೆಮನೆಗೆ ಹೋದಾಗಲೂ ಕೂಡ ಆತನೇನು ಮಾಡ್ತಾ ಇದ್ದಾನೆ, ಮೌನಿಯಾಗಿ ಯಾವ ತಪ್ಪು ಮಾಡದೆ ಸೆರೆಮನೆಗೆ ಹೋಗಬೇಕಾಯಿತು, ಪ್ರತಿಭಟಿಸಲಿಲ್ಲ. ಹಲ್ಲೆಲೂಯಾ. ದೇವರ ಚಿತ್ತ ಏನಾಗಿದೆ, ಆ ಚಿತ್ತಕ್ಕೆ ಒಡಂಬಟ್ಟು ದೇವರೇ ನಿನ್ನ ಸಂಕಲ್ಪವನ್ನು ನೆರವೇರಿಸಿ ಎಂಬುದಾಗಿ ಆ ಸೆರೆಮನೆಗೂ ಕೂಡ ಹೋದ. ಸೆರೆಮನೆಯಲ್ಲಿಯೂ ಕೂಡ ದೇವರ ವಾಕ್ಯ ಹೇಳುತ್ತೆ, ಯೆಹೋವನು ಯೋಸೇಫನ ಸಂಗಡ ಇದ್ದದರಿಂದ. ಸಮಸ್ಯೆಯಲ್ಲಿ ನೀನಿರುವಾಗ, ಕಷ್ಟದಲ್ಲಿ ನೀನಿರುವಾಗ, ಚಿಂತೆಯಲ್ಲಿ ನೀನಿರುವಾಗ, ಬಾಧೆಯಲ್ಲಿ ನೀನಿರುವಾಗ ನೀನು ಒಬ್ಬ ಗಂಟಿಗನಾಗಿರೋದಿಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ನಾನು ನಿನ್ನ ಸಂಗಡ ಇದ್ದೇನೆ. ನಿನ್ನ ನದಿಗಳನ್ನು ದಾಟುವಾಗಲೂ ಅವು ನಿನ್ನನ್ನು ಮುಳುಗಿಸೋದಿಲ್ಲ, ನೀನು ಅಗ್ನಿಯಲ್ಲಿ ನಡೆಯುವಾಗಲೂ ನಿನ್ನನ್ನು ನಾನು ಕಂದುಗೊಡಿಸೋದಿಲ್ಲ ಎಂಬುದಾಗಿ. ಅವು ನಿನ್ನನ್ನು ಸುಡುವ ಹಾಗೆ ನಾನು ಮಾಡುವುದಿಲ್ಲ. ಅಂತಹ ಸಮಸ್ಯೆಗಳ ಮಧ್ಯದಿಂದ ನಾನು ನಿನ್ನನ್ನು ಪಾರು ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ, ಲೇಖನ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಏನಂತೇಳಂತಂದರೆ, ನಾವು ಸಂಪೂರ್ಣವಾಗಿ ದೇವರಿಗೆ ಒಳಗಾಗಿ ಇರಬೇಕು. ಸರ್ವ ವಿಷಯದಲ್ಲಿ, ಯಾವ ವಿಷಯದಲ್ಲಿ ಚಿಂತೆ ಮಾಡದೆ ನಾವು ದೇವರಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳಬೇಕು. ಆ ಚಿಂತೆ ಸ್ವಲ್ಪ ದಿವಸವೇ ಎಂಬುದಾಗಿ ನಾವು ನೆನೆಸ್ಬೇಕು. ದೇವರು ಶಾಶ್ವತವಾಗಿರುವಂಥ ದೇವರು ನಮಗೆ ಸಿಕ್ಕಿದಾನಲ್ವಾ, ಆ ದೇವರು ಎಲ್ಲ ವಿಷಯದಲ್ಲಿ ನಮಗೆ ಬಿಡುಗಡೆ ವಿಮೋಚನೆಯನ್ನು ಕೊಡ್ತಾನೆಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರು ಆಗಬೇಕಲ್ಲಿ. ನಾವು ನೋಡ್ತಾ ಇದ್ದೇವೆ, ಸೆರೆಮನೆಯಲ್ಲಿ ಕೂಡ ಹೋಗಬೇಕಾಯ್ತು. ಭಯಂಕರವಾದಂಥ ಯಾತನೆ, ನೋವು, ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಹೇಳತೀರದಷ್ಟು ಸಮಸ್ಯೆಗಳು. ಎಲ್ಲಿ? ಸೆರೆಮನೆಯಲ್ಲಿ. ಈಗಿನ ವಾತಾವರಣನೂ ಬೇರೆ, ಆಗಿನ ವಾತಾವರಣನೂ ಬೇರೆ. ಸೆರೆಮನೆ ಅಂತಂದರೆ ಅವತ್ತು ಭಯಂಕರ ಒಂದು ಶಿಕ್ಷೆಯ ಒಂದು ಕೇಂದ್ರವಾಗಿತ್ತು. ಐಗುಪ್ತ ಒಂದು ಸಂಸ್ಕೃತಿಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಹಲ್ಲೆಲೂಯಾ, ಐಗುಪ್ತ ಸಾಮ್ರಾಜ್ಯ ಭಯಂಕರವಾದಂಥ ಶಿಕ್ಷೆಗಳಲ್ಲಿ ಕೊಡುವಂಥ ಒಂದು ಶಿಕ್ಷೆ ಒಂದು ಸೆರೆಮನೆಯ ಶಿಕ್ಷೆಯಾಗಿಯೂ ಕೂಡ ಇತ್ತು. ಅಲ್ಲಿ ಭಯಂಕರವಾದಂಥ ಯಾತನೆ, ನೋವುಗಳನ್ನು ಅಲ್ಲಿ ಯಾರು ಸೆರೆ ಆಳುಗಳಾಗಿ ಹೋಗಿರ್ತಾರೋ ಅವರು ಅನುಭವಿಸಬೇಕಾಗಿತ್ತು ಪ್ರಿಯರೇ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆಗಲೂ ಕೂಡ ಯೋಸೇಫನ್ನು ದೇವರು ತನಗೆ ಕೊಟ್ಟಿರ್ತಕ್ಕಂಥ ಕನಸಿನ ಮೇಲೆ ಗುರಿ ಇಟ್ಟುಕೊಂಡು ಎಲ್ಲ ವಿಷಯದಲ್ಲಿ ದೇವರ ಮುಂದೆ ಏನು ಮಾಡ್ತಾ ಇದ್ದಾನೆ, ಒಪ್ಪಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ನೀವು ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಏನು ಮಾಡಬೇಕಂತೆ, ಕೃತಜ್ಞತಾಸ್ತುತಿ ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸ್ರಿ. ಫಿಲಿಪ್ಪಿ 4:6 ನಾವು ಹೇಳಿದ ಹಾಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಯೋಸೇಫನು ಎಲ್ಲ ವಿಷಯದಲ್ಲಿ ದೇವರ ಮೇಲೇ ಮೊರೆ ಇಟ್ಟಿದ್ದಾನೆ ಹೊರತಾಗಿ ಮನುಷ್ಯರ ಮೊರೆಯನ್ನು ಕೇಳಲಿಲ್ಲ. ಒಂದು ಸಂದರ್ಭ ಬಂತು, ಆ ಒಂದು ಸೆರೆಮನೆಯಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಹಾಯ ಮಾಡ್ತೀನಿ ಎಂಬುದಾಗಿ ಯೋಸೇಫನಿಗೆ ಹೇಳಿ ಸಹಾಯ ಮಾಡಲಿಲ್ಲ. ಹಲ್ಲೆಲೂಯಾ. ಏನು ಮಾಡಿದ್ನರಿ, ನನಗೆ ಹೆಂಗಾದ್ರೂ ನೀನು ಹೊರಗಡೆ ಹೋದ ಮೇಲೆ ನನಗೆ ಹೆಂಗಾದ್ರೂ ಮಾಡಿ ಬಿಡಿಸಪ್ಪ, ರಾಜನ ಮುಂದೆ ಹೇಳಿ, ನಾನು ಸುಮ್ಮನೆ ಇಲ್ಲಿ ಯಾವ ತಪ್ಪು ಮಾಡಲಾರ್ದೆ ನನ್ನನ್ನು ಸೆರೆಮನೆಗೆ ಜೈಲಿಗೆ ಹಾಕಿದ್ದಾರೆ, ನೀನು ಅವ್ರಿಗೆ ಹೇಳಿದ್ರಪ್ಪ ಅಂದ್ರೆ ಆ ರಾಜನ ನನ್ನನ್ನು ಕರುಣಿಸಿ ಬಿಟ್ಟು ಬಿಡ್ತಾನೇನೋ ಅಂತೇಳಿ ಹೇಳಿಸಿದಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಏನು ಮಾಡಿದಂದ್ರೆ ಮರೆತು ಬಿಟ್ಟ. ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದು ಪ್ರಿಯರೇ, ಅಂತಹ ಸಮಯದಲ್ಲಿ ನಾವು ಮನುಷ್ಯರನ್ನು ನಮ್ಮ ಬಲ ಎಂಬುದಾಗಿ ನಾವು ನೆನೆಸಬಾರ್ದು. ಅನೇಕ ಸಂದರ್ಭಗಳಲ್ಲಿ ಹೇಳಿರ್ತಾರೆ, ಏನಂತೇಳಿ, ಅವರು ನಮ್ಮ ಜೊತೆಗಿದ್ದಾರೆ, ನಮಗೆ ಯಾವೊಂದು ಸಮಸ್ಯೆ ಇರೋದಿಲ್ಲ, ಅವರು ನಮ್ಮ ಸಂಗಡ ಇದ್ದಾರೆ, ಇವರು ನಮಗೆ ಪರಿಚಯಸ್ಥರಾಗಿದ್ದಾರೆ, MLA ಗೊತ್ತು, MP ಗೊತ್ತು, ಇನ್ನೊಬ್ಬರು ಮುನ್ನೊಬ್ಬ ಅಧಿಕಾರಿ ನಮಗೆ ಗೊತ್ತು ಎಂಬುದಾಗಿ ನಾವೆಲ್ಲರೂ ಅಂದುಕೊಂಡಿರ್ತೀವಿ. ಆದರೆ ನಾವು ಅವ್ರ ನೇರವಾಗಿ ಹೋಗಿ ಏನೆಲ್ಲ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕಂತೇಳಿ ಅಂದ್ಕೊಂಡಂಥ ಸಮಯದಲ್ಲಿ ಆ ಕೆಲಸಗಳು ಆಗಬೇಕಾದಂಥ ಕೆಲಸಗಳು ಆಗ್ಲಾರ್ದಿರ್ತವೆ. ನಮಗೆ ಅವರ ಪರಿಚಯ ಇಲ್ಲಾರ್ದವರು ಎಷ್ಟೋ ಬೇಗನೆ ಕೆಲಸ ಮಾಡಿಸ್ಕೊಂಡಿರ್ತಾರೆ. ನಾವು ಪರಿಚಯ ಇರ್ತೀವಿ, ಎಲ್ಲ ಇರ್ತೀವಿ, ಆದರೆ ಕೆಲಸಗಳು ಆಗಿರೋದಿಲ್ಲ. ಅಂದರೆ ನಾವೇನ್ರಿ, ಮನುಷ್ಯರ ಸಹಾಯವನ್ನು ಹೆಚ್ಚಾಗಿ ಕೋರುವಂಥವ್ರಾಗಿರ್ತೀವಿ. ಮೊದಲು ದೇವರಲ್ಲಿ ನೀನು ದೇವರು ನಿನಗೆ ಆಲೋಚನೆ ಕೊಟ್ಟಾಗ, ದೇವರಲ್ಲಿ ನೀನು ಅನೇಕ ಸಾರಿ ಅದನ್ನು ಪ್ರಾರ್ಥಿಸಿದಾಗ ದೇವರು ಏನು ಮಾಡ್ತಾನೆ, ಅದಕ್ಕೋಸ್ಕರವಾಗಿ ಒಂದು ದ್ವಾರವನ್ನು ತೆಗಿತಾನೆ. ಯೋಸೇಫನು ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದಾನೆ ರೀ, ಆ ವ್ಯಕ್ತಿಯನ್ನು ಆಸರೆಯಾಗಿ ಇಟ್ಕೊಳ್ತಾ ಇದ್ದಾನೆ ಹೊರತಾಗಿ ದೇವರ ಮೇಲೆ ಆಸರೆಯಾಗಿ ಆತನ ಇಟ್ಕೊಳ್ಳಲಿಲ್ಲ. ಆ ಸಮಯದಲ್ಲಿ ಆ ವ್ಯಕ್ತಿ ಮರ್ತನೆಂಬುದಾಗಿ ಹೇಳ್ತಾ ಇದೆ. ಆದರೆ ದೇವರು ಪುನಃ ಯೋಸೇಫನಲ್ಲಿ ಆತನು ತಗ್ಗಿಸಿಕೊಳ್ಳುವಂಥ ಸ್ವಭಾವವನ್ನು ನೋಡಿ ಏನು ಮಾಡಿದಂತೆ, ರಾಜನಲ್ಲಿ ಕನಸುಗಳನ್ನು ಬರಮಾಡಿ ರಾಜನಿಗೆ ಕನಸನ್ನು ಅರ್ಥವನ್ನು ಹೇಳುವ ಹಾಗೆ ಮತ್ತೆ ಯೋಸೇಫನನ್ನೇ ರಾಜನ ಸನ್ನಿಧಾನಕ್ಕೆ ದೇವರೇ ಕರೆಸಿಕೊಂಡು ಬಂದ ಹೊರತಾಗಿ ಆ ವ್ಯಕ್ತಿ ಅಲ್ಲ ಎಂಬುವಂಥದ್ದು ಇಲ್ಲಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮನ್ನು ನಾವು ದೇವರಲ್ಲಿ ಏನು ಮಾಡಬೇಕು, ಪ್ರೋತ್ಸಾಹಪಡಿಸಿಕೊಳ್ಳಬೇಕು. ಯಾವ ಸಮಸ್ಯೆ ಬಂದರೂ ಕೂಡ, ಯಾವ ಚಿಂತೆ ಬಂದರೂ ಕೂಡ ಆ ಚಿಂತೆಗೆ ನಾವು ಹೆಚ್ಚು ಸ್ಥಾನವನ್ನು ಕೊಡದೆ, ನನ್ನ ದೇವರಿದ್ದಾನೆ, ಇದೆಲ್ಲದರಿಂದ ನನಗೆ ಹೊರಗಡೆ ತರ್ತಾನೆ, ಆತನ ವಾಗ್ದಾನಗಳು ಎಷ್ಟಿದ್ರೂ ಕೂಡ ನಿಜವೇ, ಅವುಗಳು ನಮಗೆ ಬಲಪಡಿಸ್ತವೆ, ನಮಗೆ ಆರೋಗ್ಯ ಚೈತನ್ಯ ಕೊಡ್ತವೆ, ನಮ್ಮನ್ನು ಮುಂದಿನ ಒಂದು ಉನ್ನತವಾದಂಥ ಸ್ಥಾನಕ್ಕೆ ಅವು ನಡೆಸ್ತವೆ ಎಂಬುದಾಗಿ ನಮ್ಮನ್ನು ನಾವು ಕರ್ತನಲ್ಲಿ ಬಲಪಡಿಸಿಕೊಳ್ಳಬೇಕು, ಪ್ರೋತ್ಸಾಹಪಡಿಸಿಕೊಳ್ಳುವಂಥವರು ಆಗಬೇಕು ಪ್ರಿಯರೇ. ಅನೇಕ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ, ಅವರು ದೇವರ ಮೇಲೆಯೇ ಆತುಕೊಂಡಿದ್ದರು. ಇವತ್ತು ನಾವು ಕೂಡ ಅದೇ ರೀತಿಯಾಗಿ ನಾವು ಜೀವಿಸಬೇಕಂತೇಳಿ ಸಭೆ ನಮಗೆ ಏನು ಮಾಡ್ತಾ ಇದ್ರಿ, ಆದಿ ಸಭೆ ನಮಗೆ ಕಲಿಸಿಕೊಟ್ಟಿದೆ. ನಾವು ದೇವರಲ್ಲಿಯೇ ಇರಬೇಕು.
ದೇವರಲ್ಲಿಯೇ ಇದ್ದುಕೊಂಡು ಎಲ್ಲ ಕಾರ್ಯಗಳ ವಿಷಯದಲ್ಲಿ ನಾವು ಜಯವನ್ನು ಸಾಧಿಸೋದಕ್ಕೆ ಸಾಧ್ಯ. ಪಾಪದ ಸ್ಥಿತಿಯಿಂದ ದೇವರು ನಮ್ಮನ್ನು ಪರಿಶುದ್ಧ ಸ್ಥಿತಿಯ ಕಡೆಗೆ ಕರೆದುಕೊಂಡು ಬಂದಿದ್ದಾನಲ್ವಾ. ನಮ್ಮನ್ನು ಮರಣದ ಸ್ಥಿತಿಯಿಂದ ಆತನು ಸಂಪೂರ್ಣವಾಗಿ ನಿತ್ಯ ಜೀವದ ಸ್ಥಿತಿಯ ಕಡೆಗೆ ಆತನು ನಡೆಸಿದ್ದಾನಲ್ವಾ. ನಮ್ಮನ್ನು ಬಲಹೀನತೆಯಿಂದ ಸಂಪೂರ್ಣವಾಗಿ ಬಲಕರವಾದಂಥ ಸ್ಥಿತಿಯ ಕಡೆಗೆ ಆತನು ನಡೆಸಿದ್ದಾನಲ್ವಾ. ನಮ್ಮನ್ನು ಪಾತಾಳದ ಸ್ಥಿತಿಯಿಂದ ಪರಲೋಕದ ಸ್ಥಿತಿಯ ಕಡೆಗೆ ಆತನು ನಡೆಸಿದಾನಲ್ವಾ. ಅದನ್ನು ನೆನೆಸಿಕೊಂಡವರಾಗಿ ನಮ್ಮ ದೇವರು ಆ ಎಲ್ಲ ಸರ್ವ ಸಮಸ್ಯೆಗಳಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಈಗಿರ್ತಕ್ಕಂಥ ಸಮಸ್ಯೆಯಿಂದಲೂ ಕೂಡ ನಮ್ಮನ್ನು ಬಿಡುಗಡೆ ಕೊಡ್ತಾನೆ. ಆದರೆ ಯಾವ ಸಮಸ್ಯೆ ಬಂದರೂ ಮೊದಲು ನಾನು ನನ್ನ ದೇವರಿಗೆ ತಿಳಿಸಬೇಕು. ಒಂದು ಚಿಕ್ಕದಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ದೇವರಲ್ಲಿ ಬಲಪಡಿಸಿಕೊಳ್ಳುವಾಗ, ದೇವರಲ್ಲಿ ಕರ್ತನಲ್ಲಿ ನನ್ನನ್ನು ನಾನು ಬಲಪಡಿಸಿಕೊಳ್ಳುವಾಗ ಖಂಡಿತವಾಗಿ ಆ ಸಮಸ್ಯೆಗೆ ಏನಿದೆ ರೀ, ಪರಿಹಾರ ಇದೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ, ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವ ಶಾಂತಿಯನ್ನು ದೇವರು ನಿಮಗೆ ಅನುಗ್ರಹಿಸ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದಾವೀದನು ಅದನ್ನು ಅನುಭವಿಸಿದ, ಯೋಸೇಫನು ಕೂಡ ಅದನ್ನು ಅನುಭವಿಸಿದ. ದೇವರು ಹೇಳಿದ ಹಾಗೆ ಕನಸುಗಳು ನನಸಾದು. ಯಾವ ಕನಸು ರೀ? ಎಲ್ಲ ಅಧಿಕಾರಿಗಳ ಮೇಲೆ ಮೇಲಾಧಿಕಾರಿಯಾಗಿ, ಅರಸನ ನಂತರದ ಸ್ಥಾನವನ್ನು ಹೊಂದಿದವನಾಗಿ, ಇಡೀ ಐಗುಪ್ತ ದೇಶದ ಸಾಮ್ರಾಜ್ಯದ ಮೇಲೆ ಅಧಿಕಾರಿಯಾಗಿ, ತನ್ನ ಸಹೋದರರ ಮೇಲೆ, ತನ್ನ ತಂದೆಯ ಮೇಲೆ ದೊಡ್ಡದಾದಂಥ ಉನ್ನತವಾದಂಥ ಅಧಿಕಾರಿಯಾಗಿ ಯೋಸೇಫನನ್ನು ದೇವರು ಏನು ಮಾಡಿದ್ರಿ? ಆಯ್ಕೆ ಮಾಡಿದ್ರು ಪ್ರಿಯರು. ಅದಕ್ಕಾಗಿ ಕಷ್ಟಗಳ ಸಮಯದಲ್ಲಿ ಅವರೇನಾಗಲಿಲ್ಲ, ನಿರುತ್ಸಾಹ ಪಡಲಿಲ್ಲ, ನಿರಾಶೆಯನ್ನು ಅನುಭವಿಸಲಿಲ್ಲ. ನನ್ನ ದೇವರು ನನ್ನ ಸಂಗಡಿದಾನೆ, ಆತ ನನಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ನೆರವೇರಿಸ್ತಾನೆ ಎಂಬುದಾಗಿ ಪರಿಪೂರ್ಣವಾಗಿ ಅವರು ಮನಸ್ಸಿಟ್ಟು ಆ ವಾಗ್ದಾನದ ಪ್ರಕಾರವಾಗಿ ಅವ್ರು ಏನು ಮಾಡಿದ್ರಿ? ನಡೆದುಕೊಂಡ್ರು, ಜೀವಿಸಿದ್ರು. ದೇವರು ಅವ್ರನ್ನ ಕೈ ಬಿಡಲಿಲ್ಲ. ಇವತ್ತು ನನ್ನನ್ನು ನಿನ್ನನ್ನು ಕೂಡ ದೇವರು ಕೈ ಬಿಡೋದಿಲ್ಲ. ಕಾರಣ ಒಂದೇ, ಆತನು ನನ್ನನ್ನು ನಿನ್ನನ್ನು ಸುಸ್ಥಿತಿಗೆ ಪಾರುಗಾಣಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ಆತನು ನನ್ನನ್ನು ನಿನ್ನನ್ನು ಉನ್ನತವಾದಂಥ ಸ್ಥಿತಿಯಲ್ಲಿ, ಸ್ಥಾನದಲ್ಲಿ ನಿಲ್ಲಿಸಬೇಕಂತೇಳಿ ಇಷ್ಟಪಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯಿಂದ ಸಕಲ ಕಾರ್ಯಗಳನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇಲ್ಲಿರ್ತಕ್ಕಂಥವ್ರು 5 ವರ್ಷಗಳ ಕಾಲನು ಇನ್ನೂ ಒಂದು ವೇಳೆ ಗೆದ್ದು ಬಂದರೆ ಇನ್ನೊಂದು 10 ವರ್ಷ 15 ವರ್ಷದ ಕಾಲ ಇರ್ತಾರೆ. ಆಮೇಲೆ ಅವರು ಮರಣವನ್ನು ಅಪ್ಪುತ್ತಾರೆ. ಆದರೆ ದೇವರಾದರೂ ಯಾವಾಗಲೂ ಕೂಡ ಸದಾಕಾಲ ಇರುವಂಥ ಆತನು. ನೀನು ಆತನಿಗೆ ಎಷ್ಟು ನೀನು ಮನವಿಗಳನ್ನು, ಮೊರೆಯನ್ನು ಇಟ್ಟಂಥ ಸಮಯದಲ್ಲಿ ಅವೆಲ್ಲವುಗಳಿಗೆ ತಕ್ಕ ಕಾಲದಲ್ಲಿ ಆತನ ಏನು ಮಾಡ್ತಾನೆ? ಉತ್ತರ ಕೊಡ್ತಾನೆ. ಖಂಡಿತವಾಗಿ ಆತನು ನಿನ್ನನ್ನು ಬಲಪಡಿಸುವಂಥದ್ದು ಮಾತ್ರವಲ್ಲ, ಜಿಗುಪ್ಸೆಯ ಕಡೆಗೆ ನಿನ್ನನ್ನು ಆತನು ನಡೆಸದೆ, ಆತ್ಮಹತ್ಯೆಯನ್ನು ಎನ್ನುವಂಥ ಒಂದು ಸ್ಥಿತಿಯ ಕಡೆಗೆ ಆತನು ನಿನ್ನನ್ನು ನಡೆಸದೆ, ಆತನು ನಿನ್ನನ್ನು ಮೇಲಕ್ಕೆ ಏನು ಮಾಡ್ತಾನೆ? ಎತ್ತಿಕೊಂಡು ಬರ್ತಾನೆ ಪ್ರಿಯರು. ಅದಕ್ಕಾಗಿ ದಾವೀದನು ಆ ರೀತಿಯಾಗಿ ಸಮಸ್ಯೆಗಳ ಮಧ್ಯದಲ್ಲಿ ಆತನು ಜಯವನ್ನು ಕಂಡುಕೊಂಡ, ದೇವರ ಮೇಲೆ ಆತುಕೊಂಡವನಾಗಿ, ಯೋಸೇಫನು ದೇವರ ಮೇಲೆ ಆತುಕೊಂಡವನಾಗಿ ಸಂಪೂರ್ಣವಾಗಿ ಐಗುಪ್ತ ಸಾಮ್ರಾಜ್ಯದ ಮೇಲೆ ಅಧಿಕಾರಿಯಾಗಿ ಮಾರ್ಪಾಟು ಹೊಂದಿದ. ಇನ್ನು ಅನೇಕ ಭಕ್ತರು ಕೂಡ ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ. ಹಿಜ್ಕೀಯ ಮಹಾರಾಜನಿಗೆ ಕಾಯಿಲೆ ಬಂದಾಗ ಆತನು ದೇವರ ಮೇಲೆ ತನ್ನ ಭಾರವನ್ನು ಹಾಕ್ತಾ ಇದ್ದಾನೆ. 38ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಆತನು ಕರ್ತನೇ ಯೆಹೋವನೇ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನನ್ನ ಬಲ ನೀನಲ್ಲದೆ ಮತ್ತೆ ಯಾರೂ ಇಲ್ಲ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ ಪ್ರಿಯರೇ. ಆ 38ನೇ ಮೊದಲನೇ ವಚನ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನು ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಅವನಿಗೆ, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಇದನ್ನು ಕೇಳಿದೊಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿ ಯಥಾರ್ಥ ಚಿತ್ತನಾಗಿ ನಿನಗೇ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕು ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು ಎಂಬುದಾಗಿ. ಅಲ್ಲಿ ಇಂಥ ಸಮಯದಲ್ಲಿ ನಾಳೆ ಮರಣ ಎನ್ನುವಂಥದ್ದು ನಿನ್ನ ಬಳಿಗೆ ಬರಲಿಕ್ಕಿದೆ ಅಂತೇಳಿ ಒಬ್ಬ ಪ್ರವಾದಿ ಗುರು ಹೋಗಿ ಹೇಳಿದಾಗ ದೇವರು ನೋಡ್ರಿ ಎಂಥ ಅದ್ಭುತ ಮಾಡಿದ್ರು ಅಂತಂದರೆ, ಆತನ ಆ ಸಮಯದಲ್ಲಿ ವೈದ್ಯರ ಬಳಿಗೆ ಹೋಗಲಿಲ್ಲ. ಆತನ ಆ ಸಮಯದಲ್ಲಿ ಇನ್ನೊಂದು ಮುನ್ನೊಂದು ಕಾರ್ಯವನ್ನು ಮಾಡಲಿಲ್ಲ. ಆತ ನೇರವಾಗಿ ಗೋಡೆ ಕಡೆಗೆ ಮುಖ ಮಾಡಿ ಏನು ಮಾಡ್ತಾ ಇದ್ದಾನೆ? ಪ್ರಾರ್ಥಿಸ್ತಾ ಇದ್ದಾನೆ. ಏನು ಮಾಡ್ತಾ ಇದ್ದಾನೆ ರೀ? ಪ್ರಾರ್ಥಿಸ್ತಾ ಇದ್ದಾನೆ. ಮರಣದಿಂದ ಬಚಾವ್ ಮಾಡುವಂಥವ್ರು ದೇವರು ಎಂಬುದಾಗಿ ಆತನಿಗೆ ಗೊತ್ತು. ಹಲ್ಲೆಲೂಯಾ. ಯಾಕಂದರೆ ಜೀವ ಮರಣ ಅದು ಯಾರ ಕೈಯಲ್ಲಿರುವಂಥದ್ದು? ದೇವರ ಕೈಯಲ್ಲಿ. ಆತನು ತನ್ನನ್ನು ತಾನು ದೇವರ ಬಳಿಯಲ್ಲಿ, ತನ್ನ ಎಲ್ಲ ಸಮಸ್ಯೆಯನ್ನು ದೇವರ ಬಳಿಯಲ್ಲಿ ಹೇಳಿಕೊಳ್ತಾ ಇದ್ದಾನೆ. ನಾನು ನಿನಗೆ ನಡೆದುಕೊಂಡಂಥ ವಿಷಯಗಳನ್ನು ದೇವರೇ ನೆನಪು ಮಾಡಿಕೊ. ನಿನ್ನ ಆಲಯದ ವಿಷಯದಲ್ಲಿ, ಒಂದು ದೇಶದ ಒಂದು ಆಡಳಿತದ ವಿಷಯದಲ್ಲಿ, ದೈವಿಕವಾದಂಥ ಕಾರ್ಯಗಳ ವಿಷಯದಲ್ಲಿ ನಾನು ಯಾವ ರೀತಿಯಾಗಿ ನಡೆದುಕೊಂಡೆ ಎಂಬುದಾಗಿ ನೆನಪು ಮಾಡಿಕೆ ಎಂಬುದಾಗಿ ಹೇಳಿದಾಗ ದೇವರು ಆತನ ಪ್ರಾರ್ಥನೆಯನ್ನು ಏನು ಮಾಡ್ತಾ ಇದ್ದಾನೆ ರೀ? ಕೇಳ್ತಾ ಇದ್ದಾನೆ. ಯಾವ ದೇವರೇ ನೀನು ಹೋಗಿ 7 ದೇಶದ ರಾಜನಿಗೆ ಸಾಯ್ತಿ ಎಂಬುದಾಗಿ ಹೇಳಿ ಕಳಿಸಿದಂಥ ಆ ದೇವರೇ ಏನು ಮಾಡ್ತಾ ಇದ್ದಾನೆ ರೀ? ಈಗ ಆತನ ಪ್ರಾರ್ಥನೆಯನ್ನು, ಕಣ್ಣೀರಿನ ಪ್ರಾರ್ಥನೆಯನ್ನು, ಕಣ್ಣೀರಿನ ಕೂಗನ್ನು ಕೇಳಿ ಏನು ಮಾಡ್ತಾ ಇದ್ದಾನೆ ರೀ? ಆಲಿಸಿ ಬರಬೇಕಾದಂಥ ಮರಣವನ್ನು ದೇವರು ಏನು ಮಾಡ್ತಾ ಇದ್ದಾನೆ? 15 ವರ್ಷಗಳ ಕಾಲ ಆಯುಷ್ಯವನ್ನು ಹೆಚ್ಚಿಸ್ತಾ ಇದ್ದಾನೆ. ಎಷ್ಟು ವರ್ಷ ರೀ?
15 ವರ್ಷಗಳು. ಹಲ್ಲೆಲೂಯಾ. ದೇವರಿನ್ನು ಹೆಚ್ಚು ಆಯುಷ್ಯವನ್ನು ಕೊಡ್ತಿದ್ದೇನು, ಆದರೆ ಆ ವ್ಯಕ್ತಿ ಕೆಲವೊಂದು ವಿಷಯದಲ್ಲಿ ನಾವು ಏನಂತ ಹೇಳ್ತೀವಿ, ದೇವರು ಆಶೀರ್ವಾದ ಮಾಡಿದಾಗ ಹೆಚ್ಚಾಗಿ ಬೀಳುವಂಥವರೇ ಜಾಸ್ತಿ. ಹಲ್ಲೆಲೂಯಾ. ಹೇಳೋದು ಅರ್ಥ ಆಗ್ತಾ ಇದನ್ನ? ದುಡ್ಡು ಜಾಸ್ತಿ ಕೊಟ್ಟನಂತ ತಿಳ್ಕರಿ, ದೇವರು ಎಲ್ಲ ವಿಧದಲ್ಲಿ ಅಭಿವೃದ್ಧಿ ಕೊಟ್ಟನಂತ ತಿಳ್ಕರಿ, ಅವಾಗ ನಾವು ಪ್ರಾರ್ಥನೆ ಮಾಡಲ್ಲ ಜಾಸ್ತಿ. ಹಲ್ಲೆಲೂಯಾ. ಅವಾಗ ನಾವು ವಾಕ್ಯ ಕೇಳೋದಕ್ಕೆ ಬರೋದಿಲ್ಲ ಜಾಸ್ತಿ. ಅವಾಗ ನಾವು ನಮ್ಮ ಭಕ್ತಿಯ ಜೀವಿತವನ್ನು ಏನು ಮಾಡಿಬಿಡ್ತೀವಿ, ಇರಲ್ಬಿಡಪ್ಪ ನಾವು ಟಿ ವಿನೇ ನೋಡ್ಕೊಂಡು ಕುಂತ್ಕೊಂಬಿಡೋಣ, ಮೊಬೈಲೇ ನೋಡ್ಕೊಂಡು ಕುಂತ್ಕೊಂಡ, ಇಲ್ಲ ಹೊರಗಡೆ ಇಲ್ಲಿ ಹರಟೆ ಹೊಡ್ಕೊಂತಾನೆ ಕುಂತ್ಬಿಡೋಣ. ದೇವರು ಅಭಿವೃದ್ಧಿ ಮಾಡಿದರೆ ಅನೇಕರು ಏನು ಮಾಡ್ತಾರಂತ್ರಿ, ದೇವರ ಬಳಿಗೆ ಬರಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೀವಿ, ವಾಸ್ತವ ಸಂಗತಿ ಅದು. ಅನೇಕರು ಇವತ್ತಲ್ಲ, ಆವತ್ತಿನ ದಿವಸಗಳಲ್ಲಿ ಕೂಡ ಅದೇ ರೀತಿಯಾಗಿರುವಂಥದ್ದು. ಯಾಕಂದರೆ ಆವತ್ತಿನಿಂದ ಮನುಷ್ಯರಿದ್ದಾರೆ, ಇವತ್ತು ಕೂಡ ಮನುಷ್ಯರೇ ಇರುವಂಥದ್ದು. ಅಲ್ಲಿ ಪ್ರೇಸರಲ್ಲಿ ನಾವು ನೋಡ್ತಾ ಇದ್ದೀವಿ, ಹಿಜ್ಕೀಯ ರಾಜ ಆಯುಷ್ಯವನ್ನು ಹೆಚ್ಚಿಸಿದ ಮೇಲೆ ಆತನು ಅನೇಕ ತಪ್ಪುಗಳನ್ನು ಮಾಡಿದ ಪ್ರೇರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ಇಂತಹ ಸಮಯದಲ್ಲಿ ದೇವರು ಆತನನ್ನು ಕರುಣಿಸಿದ. ಯಾವ ಸಮಯ ರೀ? ಆತನ ಮರಣಕರವಾದಂಥ ಸ್ಥಿತಿಯ ಸಮಯದಲ್ಲಿ ಹೇಳ್ತಾ ಇದ್ದಾನೆ ದೇವರು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಏನು ಮಾಡ್ತೀನಿ, ನಾನು ಕೂಡಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಹೆಚ್ಚು ಆಯುಷ್ಯವನ್ನು ದೇವರು ಏನು ಮಾಡಿದರು, ಹಿಜ್ಕೀಯನಿಗೆ ಒದಗಿಸಿಕೊಟ್ರ ಪ್ರೇರೆ ನಾವು ನೋಡ್ತಾ ಇದ್ದೀವಿ. ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಒಂದೇ, ಎಂತಹ ಸಮಸ್ಯೆ ಇರಲಿ ನಮ್ಮನ್ನು ನಾವು ದೇವರಲ್ಲಿ ಏನು ಮಾಡಬೇಕು, ಬಲಪಡಿಸಿಕೊಳ್ಬೇಕು. ದಾವೀದನನ್ನು ಕೊಲ್ಲಬೇಕೆಂದಿದ್ರು. ದಾವೀದನ ಏನು ಮಾಡಿದ, ತನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ತಿರುಗಿ ಮತ್ತೆ ಕಟ್ಟಿಕೊಡ್ತೀನಿ ಅಂತೇಳಿ ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನವನ್ನು ನಂಬಿ ಹೊರಟು ಹೋಗಿ ಜಯವನ್ನು ಪಡೆದುಕೊಂಡ. ಯೋಸೇಫನ ಕುರಿತಾಗಿ ನಾವು ನೋಡಿದ್ವಿ. ಯೋಸೇಫನಿಗೆ ಕನಸನ್ನು ದೇವರು ಕೊಟ್ಟ, ಒಂದು ಪ್ರವಚನಾತ್ಮಕವಾಗಿರ್ತಕ್ಕಂಥ ಒಂದು ದರ್ಶನದ ಕನಸನ್ನು ಕೊಟ್ಟ ದೇವರು. ಅದನ್ನು ಕೂಡ ಸಮಸ್ಯೆಗಳು ಬಂದು, ಆದರೆ ಸಮಸ್ಯೆಗಳ ಮಧ್ಯದಲ್ಲಿ ಆ ಸಮಸ್ಯೆಯನ್ನು ನೋಡ್ತಾ ಕುಳಿತುಕೊಳ್ಳಿಲ್ಲ. ಆ ಸಮಸ್ಯೆಯನ್ನು ಬದಿಗಿಟ್ಟು ದೇವರನ್ನು ಅವರು ನೋಡಿದ ಕಾರಣಕ್ಕಾಗಿ ಯೋಸೇಫನ ಎಲ್ಲರ ಮೇಲೆ ಅಧಿಕಾರಿಯಾಗಿ ಮಾರ್ಪಾಟನ್ನು ಹೊಂದಿದ. ಯೋಸೇಫನ ಕುರಿತಾಗಿ ನಾವು ನೋಡಿದ್ವಿ. ಹಿಜ್ಕೀಯನ ಅರಸನಾಗಿರ್ತಕ್ಕಂಥ ಹಿಜ್ಕೀಯನು, ಆತನಿಗೆ ಮರಣಕರವಾದಂಥ ಕಾಯಿಲೆ, ಇವತ್ತಿನ ದಿವಸದಲ್ಲಿ ಕ್ಯಾನ್ಸರ್ ಎಂಬುದಾಗಿ ನಾವು ಅನ್ಬೋದು. ಹಲ್ಲೆಲೂಯಾ. ಅಂತಹ ಕಾಯಿಲೆ ಬಂದಾಗ ಆತನ ಜೀವಿತದಲ್ಲಿ ದೇವರು ಆ ಒಂದು ಕಾಯಿಲೆಯನ್ನು ತೆಗೆದಾಗ 15 ವರ್ಷ ಆಯುಷ್ಯನ ಹೆಚ್ಚಿಸಿದ. ಕಾರಣ ಒಂದೇ, ಅವರೆಲ್ಲರೂ ಕೂಡ ದೇವರಲ್ಲಿ ಸರ್ವ ವಿಷಯದಲ್ಲಿ ಏನು ಮಾಡಿದ್ರಿ, ದೇವರಲ್ಲಿ ಹೇಳಿಕೊಂಡ್ರು. ತಮ್ಮನ್ನು ತಾವು ದೇವರಲ್ಲಿ ಬಲಪಡಿಸಿಕೊಂಡ್ರು, ಪ್ರೋತ್ಸಾಹಪಡಿಸಿಕೊಂಡ್ರು. ದೇವರವರ ಜೀವಿತದಲ್ಲಿ ಅದ್ಭುತವನ್ನು, ಅತಿಶಯ ಕಾರ್ಯವನ್ನು ಜರುಗಿಸಿ. ಇವತ್ತು ನಾನು ನೀನು ಕೂಡ ಅದೇ ಒಂದು ರೀತಿಯಲ್ಲಿ ಜೀವಿಸುವಾಗ ಯಾವ ಸಮಸ್ಯೆ ಇರಲಿ, ಮೊದಲು ನಾವು ದೇವರ ಮುಂದೆ, ದೇವರ ಹತ್ತಿರ ನಾವು ಹೇಳಿಕೊಳ್ಳೋಣ. ದೇವರು ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ನಮಗೆ ಗೊತ್ತುಂಟು. ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ಏನು ಮಾಡ್ತೀವಿ, ನಾವು ಮನುಷ್ಯರ ಮಾರ್ಗಗಳನ್ನು ಹಿಡಿತೀವಿ, ನಮಗೆ ಅನುಕೂಲವಾದಂಥ ಮಾರ್ಗಗಳನ್ನು ಹಿಡಿತೀವಿ. ಅನುಕೂಲವಾದಂಥ ಮಾರ್ಗಗಳು ಬೇಡ, ಮನುಷ್ಯರ ಮಾರ್ಗಗಳು ಬೇಡ. ನಾವು ದೇವರ ಬಳಿಯಲ್ಲಿ ಹೋಗೋಣ. ದೇವರ ಆಲೋಚನೆ ಕೊಡ್ತಾನೆ, ಯಾರ ಬಳಿಗೆ ನೀನು ಹೋಗಬೇಕು, ಯಾರ ಬಳಿಗೆ ಹೋದರೆ ನಿನ್ನ ಕೆಲಸ ಆಗುತ್ತೆ, ಯಾವ ಒಂದು ದಾರಿಯ ಮೂಲಕವಾಗಿ ಹೋದರೆ ನಿನ್ನ ಕೆಲಸ ಆಗದ ಕೆಲಸ ಆಗುತ್ತೆ ಅಂತೇಳಿ ಯಾರು ಆಲೋಚನೆ ಕೊಡ್ತಾರೆ, ದೇವರು ಕೊಡ್ತಾನೆ. ಆತನಲ್ಲಿ ನೀನು ಮನವಿಯನ್ನು, ಮೊರೆಯನ್ನು ಇಟ್ಟಾಗ ಖಂಡಿತವಾಗಿ ಆ ದಾರಿಯ ಮೂಲಕವಾಗಿ ಹೋದಾಗ ಎಲ್ಲ ಜನರು ಬೆರಗಾಗಿ ನೋಡುವ ಹಾಗೆ ಕಾರ್ಯವನ್ನು ಮಾಡ್ತಾರೆ. ಅಯ್ಯೋ ಈ ಕೆಲಸ ಆಗಲ್ವೇನೋ ಅಂದ್ಕೊಂಡ್ವಿ, ಆದರೆ ಯಾವ ರೀತಿಯಾಗಿ ಈ ಕೆಲಸವನ್ನು ಇವರು ಮಾಡಿಸಿಕೊಂಡ್ರು. ಕಾರಣ ಒಂದು, ಅದು ಯಾರ ಆಲೋಚನೆ ಆಗಿರುತ್ತೆ, ಅದು ದೇವರ ಮುಂದೆ, ದೇವರ ಸನ್ನಿಧಾನದಲ್ಲಿ ಇಟ್ಟಾಗ ಅದು ದೇವರ ಆಲೋಚನೆ ಆಗುತ್ತೆ. ಯಾವ ಅಧಿಕಾರಿಗಳು ಮಾಡಲ್ಲ ಎಂಬುದಾಗಿ ಹೇಳಿರ್ತಾರೋ, ಯಾವ ವ್ಯಕ್ತಿ ಕಾರ್ಯ ಆಗೋದಿಲ್ಲ ಎಂಬುದಾಗಿ ಹೇಳಿರ್ತಾರೋ, ಯಾವೊಬ್ಬ ನಿನ್ನ ಸ್ನೇಹಿತ ಆಗಿರ್ಬೋದು ಅಥವಾ ನಿನಗೆ ವೈರಿಯಾಗಿರ್ತಕ್ಕಂಥ ವ್ಯಕ್ತಿ, ಆ ಕೆಲಸ ವಿಷಯದಲ್ಲಿ ಅಡ್ಡಿಯಾಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿರ್ತಾರೋ, ಈ ಕೆಲಸ ನೀನು ಸಾಯವರೆಗೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಹೇಳಿರ್ತಾರೋ, ದೇವರು ಸ್ವಲ್ಪ ದಿವಸದಲ್ಲಿಯೇ ಎಷ್ಟೋ ವರ್ಷಗಳಿಂದ ಆಗಬೇಕಾದಂಥ ಕೆಲಸವನ್ನು ಏನು ಮಾಡಿರ್ತಾರೆ, ಬೇಗನೆ ಆಗಿ ಮುಗಿಸಿ ಆಶ್ಚರ್ಯಕರವಾದಂಥ ರೀತಿಯಲ್ಲಿ ಅದನ್ನು ನಡೆಸಿರ್ತಾರೆ. ಕಾರಣ ಒಂದೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ಮೊದಲು ದೇವರಲ್ಲಿ ನಿನ್ನ ಮನವಿಯನ್ನು ತಿಳಿಸಿದರೆ ಆ ಕಾರ್ಯವನ್ನು ದೇವರು ಖಂಡಿತವಾಗಿ ಏನು ಮಾಡ್ತಾರೆ, ಯಶಸ್ವಿಗೊಳಿಸ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮನ್ನು ನಾವು ದೇವರಲ್ಲಿ ಬಲಪಡಿಸಿಕೊಳ್ತಾ ಇದ್ದೀವಾ? ದಾವೀದನನ್ನು ಕೊಲ್ಲಬೇಕೆಂಬುದಾಗಿ ನೆನೆಸಿದಾಗ ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಂಡ. ಯೋಸೇಫನಿಗೆ ಎಷ್ಟೋ ಭಯಂಕರವಾದಂಥ ಟಾರ್ಚರ್, ಆ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ತನಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಕನಸನ್ನು, ದರ್ಶನವನ್ನು ಹಿಂಬಾಲಿಸಿ ನಡೆದ. ದಾವೀದನು ಜಯದ ಜೀವಿತವನ್ನು ಅನುಭವಿಸಿದ, ಯೋಸೇಫನು ಜಯದ ಜೀವಿತವನ್ನು ಅನುಭವಿಸಿದ. ಹಿಜ್ಕೀಯನು ಮರಣಕರವಾದಂಥ ರೋಗದಿಂದ ಆತನು ತಪ್ಪಿಸಲ್ಪಟ್ಟು 15 ವರ್ಷಗಳ ಆಯುಷ್ಯವನ್ನು ದೇವರು ಆತನಿಗೆ ಒದಗಿಸಿಕೊಟ್ಟ. ಪ್ರಿಯರೇ, ಇವತ್ತು ನಾವು ಮೊದಲನೇದಾಗಿ ಈ ಎಲ್ಲ ವಿಷಯದಲ್ಲಿ, ಸರ್ವ ವಿಷಯದಲ್ಲಿ ನಾವು ಚಿಂತೆ ಮಾಡುವುದನ್ನು ಬಿಟ್ಟು ನಾವು ದೇವರಲ್ಲಿ ಒಪ್ಪಿಸಿಕೊಳ್ಳೋಣ. ದೇವರು ಕಾರ್ಯ ಮಾಡ್ತಾನೆ. ದೇವರು ನಿಮ್ಮಗ್ನನಾಗಿದ್ದಾನೆ. ನಮ್ಮನ್ನು ಕಾಯುವಂಥ ದೇವರು ತೂಕಡಿಸುವ ಆತನು, ನಿದ್ರಿಸುವ ಆತನಲ್ಲ. ಆತನು ಯಾವಾಗಲೂ ಕೂಡ ಎಚ್ಚರವಾಗಿದ್ದು ನಮ್ಮ ಮೊರೆಯನ್ನು ಕೇಳುವಂಥ ದೇವರಾಗಿದ್ದಾನೆ. ಈ ಸಮಯದಲ್ಲಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಳ್ಳೋಣ. ಯಾವ ಒಂದು ಪರಿಸ್ಥಿತಿಗಳು ನಮ್ಮನ್ನು
ಬುಡದ ಸ್ಥಿತಿಯ ಕಡೆಗೆ ಕರೆದುಕೊಂಡು ಹೋಗಿದೆಯೋ, ನಡೆಸಿಕೊಂಡು ಹೋಗಿದೆಯೋ, ಪುನಃ ಒಂದು ತಿಪ್ಪೆಯಿಂದ, ನೆಲದ ಮಣ್ಣಿನಿಂದ ನಮ್ಮನ್ನು ದೇವರು ಮೇಲಕ್ಕೆ ಎತ್ತುತ್ತಾನೆ. ವೈರಿಗಳು ಅನೇಕವಾದಂಥ ರೀತಿಯಲ್ಲಿ ಬಾಣಗಳನ್ನು ಹೂಡಿದಾಗಲೂ ಕೂಡ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಮ್ಮನ್ನು ನೀನು ಸುಸ್ಥಿತಿಗೆ ತಂದು ನಮ್ಮನ್ನು ಪಾರುಗಾಣಿಸಿದ್ದಿ ಎಂಬುದಾಗಿ. ಕಾರಣ ಒಂದೇ, ದೇವರು ನಮ್ಮ ಬಲವಾಗಿದ್ದಾನೆ, ನಮ್ಮ ಕೇಡವಾಗಿದ್ದಾನೆ, ನಮ್ಮ ಕೋಟೆಯಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ್ದಾನೆ, ಒಂದು ವೇಳೆ ಎತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಮರಿಬೋದೇನೋ, ನಾನು ಮಾತ್ರ ನಿನ್ನನ್ನು ಮರೆಯುವುದೇ ಇಲ್ಲ ಎಂಬುದಾಗಿ. ಸಹೋದರ ಸಹೋದರಿ, ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ಸ್ವಾಮಿ 100ರಷ್ಟು ಫಲ ಕೊಡೋದು ಸಹಾಯ ಮಾಡಿ ನಡೆಸಪ್ಪ. ಕರ್ತನೆ ಪ್ರಾರ್ಥಿಸ್ತಾ ಇದೆ, ಬೇಡ್ತಾ ಇದೆ ಸ್ವಾಮಿ. ಹೌದು ರಾಜನೇ, ನಾವು ಸ್ವಾಮಿ ನಿನ್ನಲ್ಲಿ ನಮ್ಮನ್ನು ನಾವು ಪ್ರೋತ್ಸಾಹಪಡಿಸಿಕೊಳ್ಳುವ ಹಾಗೆ, ನೀನು ನಮಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳ ಅಡಿಯಲ್ಲಿ ನಮ್ಮ ಜೀವಿತವನ್ನು ಕಟ್ಟಿಕೊಳ್ಳುವ ಹಾಗೆ, ನಿನಗೆಯೇ ಪ್ರಥಮ ಸ್ಥಾನವನ್ನು ಕೊಟ್ಟು ಸ್ವಾಮಿ ನಮ್ಮ ಭಕ್ತಿಯ ಜೀವಿತದಲ್ಲಿ ನಾವು ಏಳಿಗೆಯನ್ನು ಕಾಣುವ ಹಾಗೆ ಸಹಾಯ ಮಾಡಿರಿ ಅಯ್ಯ. ಅದು ಕರ್ತನೆ ನಿನ್ನಲ್ಲಿ ಬಲಪಡಿಸಿಕೊಂಡನು, ಯುದ್ಧದಲ್ಲಿ ಜಯವನ್ನು ಕಂಡನು. ಯೋಸೇಫು ನಿನ್ನಲ್ಲಿ ಬಲಪಡಿಸಿಕೊಂಡನು, ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸಮಸ್ಯೆ ಎನ್ನುವಂಥ ಸಾಗರವನ್ನು ದಾಟಿ ಸಂಪೂರ್ಣವಾಗಿ ಕರ್ತನೆ ಸಾಮ್ರಾಜ್ಯದ ಅಧಿಪತಿಯಾಗಿ ಮಾರ್ಪಟ್ಟನಯ್ಯ. ಹಿಜ್ಕೀಯನು ನಿನ್ನಲ್ಲಿ ಬಲಪಡಿಸಿಕೊಂಡನಯ್ಯ, ನಿನಗೇ ಮೊರೆ ಇಟ್ಟನು. ದೇವರೇ, ಆತನ ಮರಣವನ್ನು ನೀನು ನೀಗಿಸಿ ತೆಗೆದುಹಾಕಿ 15 ವರ್ಷ ಆಯುಷ್ಯವನ್ನು ಹೆಚ್ಚಿಸಿದೆಯಲ್ಲ ಸ್ವಾಮಿ. ನಮ್ಮ ಜೀವಿತದಲ್ಲಿ ಕೂಡ ಸ್ವಾಮಿ ಅನೇಕವಾದಂಥ ಸಂಗತಿಗಳು, ಪರಿಸ್ಥಿತಿಗಳು ಬರುವಾಗ ನಾವು ನಿನ್ನಲ್ಲಿ ಬಲಪಡಿಸಿಕೊಳ್ಳುವ ಹಾಗೆ ಕರ್ತನೆ ಸ್ವಾಮಿ, ನಾವು ನಿನ್ನಲ್ಲಿ ಪ್ರೋತ್ಸಾಹಪಡಿಸಿಕೊಳ್ಳುವ ಹಾಗೆ ನಮ್ಮ ಭಕ್ತಿಯ ಜೀವಿತ ಇರುವಂತೆ ಸಹಾಯ ಮಾಡಿ ನಡೆಸಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಸಹಾಯ ಮಾಡಿ ನಡೆಸಿ, ಎಲ್ಲ ನಿನ್ನ ಚಿತ್ತ ನೆರವೇರಿಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಿ ಬೇಡಿರುವಂಥದ್ದು ಎಲ್ಲವನ್ನು ಯೇಸಪ್ಪ ನಿನ್ನ ಒಂದೇ ನಾಮದಲ್ಲಿ ಪ್ರಾರ್ಥಿಸರ್ಪಿಸಿ ಒಂದೇ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಡೆಸೋಕೆ, ಅಲಂಕರಿಸಿ ಬಲಪಡಿಸೋಕೆ, ಕೂಡಿ ಬಂದರೆ ಇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ.